ಎಚ್ಚರ ಇರಬೇಕು. ಅರಿವಿನ ಎಚ್ಚರಿಕೆ ಒಳಗೆ ನಮ್ಮ ಎಚ್ಚರಿಕೆ ನಿಜದ ಎಚ್ಚರ. ಎಚ್ಚರ ಆಗು, ಜಾಗೃತ. ಅದನ್ನು ಮಾಡ್ಕೋ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಚ್ಚರ ಆಗಪ್ಪ, ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದ್ರೆ ನೀ ಹುಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲ ಅಂದ್ರೆ ವ್ಯರ್ಥ. ನೀವು ಬರೀ ಇದ್ರ ಬೆನ್ನು ಹತ್ತಿ ಕೆಟ್ಟ ಹೋಗುದ್ರು ಬೆನ್ನು ಹತ್ತಿ ಅಡ್ಡಾಡಾಕ್ತೀವಿ, ತಿರುಗ್ತೇವೆ. ಹಂಗೆ ಇದ ಸ್ವರೂಪ ಅಂತ, ಇದ ನಾನು ನನ್ನದು ಅಂತ ದೂರ ಅಡಗುದು. ಅದೇ ಹಂಗೆ ನೀ ಅಕ್ಕಿ ಯಾವಾಗಲೂ ಇದ್ದದ್ದು ನಾನು ಅಂತ. ಎಚ್ಚರಿಕೆ ಒಳಗೆ ಇದ್ದದ್ದು ಕನಸಿನಾಗಿದ್ದಿಲ್ಲ, ನಿದ್ಯಾಗೂ ಇದಿಲ್ಲ. ಇದೇ ಹಂಗೆ ಅಕ್ಕಿ ನೀನು. ಆದ್ರೆ ನೀನು ಎಲ್ಲ ಅವಸ್ಥೆಯೊಳಗೂ ಅದಿ. ನಿದ್ಯಾಗ ಹೆಂಗದಿ, ಕನಸಿನಾಗ ಹೆಂಗದಿ, ಎಚ್ಚರಿಕೆ ಒಳಗೆ ಹೆಂಗದಿ ನೋಡು. ಇದು ಸಂಬಂಧ ತಪ್ಪಿಸ್ಕೊಂಡು ನೀರು ಮೂರೂ ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿನ್ನ ನಿಜದ ಅರಿವು ನಿನಗಾಗ್ತದೆ. ಅದನ್ನು ಮಾಡಿದ್ರು ಮಹಾತ್ಮರೆಲ್ಲ. ಮೂರೂ ಅವಸ್ಥೆಗಳನ್ನು ದಾಟಿದ್ರು. ಕನಸು ನೆನಸುಗಳ ದಾಟಿ ಸುಪ್ತಿಯ ಗೊಣಸನು ಸಲೆ ಮೀಂಟಿ ಆ ಅಜ್ಞಾನವನ್ನು ಹೊಡೆದಾಕಿ. ಎಚ್ಚರ, ಕನಸು, ನಿದ್ರೆ ಮೂರು ಅವಸ್ಥೆಗಳನ್ನು ದಾಟಿದಾಗ ನಮ್ಮ ನಿಜದ ಅರಿವು ಆಕೈತಿ. ಅದನ್ನು ನಾವು ಅಭ್ಯಾಸದ ಮುಖಾಂತರ ಪಡಿಬೇಕಾಗೈತಿ. ಅಭ್ಯಾಸ ಸಂಜನಿತ ಅಂದಾಗ ತಾನಾಗೆ ಬರೋದಲ್ಲ, ಅದ ನಿರಂತರ ಎಡೆಬಿಡದೆ ಹಗಲಿರುಳೆನ್ನದೇ ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದನ್ನು ಹೊಂದಲಿಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡಲಿಕ್ಕೆ ನಿತ್ಯ ಅಭ್ಯಾಸ ಬೇಕು. ಅದ್ರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಎಲ್ಲ ಬಿಟ್ಟು ಅದಕ್ಕೆ ನಿತ್ಯನಾದ್ರೂ ಹತ್ತುವುದ ಕಠಿಣ ಅದ. ಎಷ್ಟು ಜನ್ಮ ಕನಕಿಸ್ಕೊಂಡು ಕೂತಿದ್ದನೋ ನಮ್ಮಪ್ಪ ಅಂತ ಆ ಸ್ಥಿತಿ ಹೊಂದಾಕ ನಿಜದ ಎಚ್ಚರ ಆಗ್ಬೇಕಾತ. ಅಕ್ಕಮಹಾದೇವಿ ಅಂದ್ರೆ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ. ಶರೀರ ಭಾವ ಬಿಟ್ಟು ಆತ್ಮಭಾವದೊಳಗೆ ನೆಲೆಯಾಗಿಲ್ಲಬೇಕಾದ್ರೆ ಈ ಜನ್ಮದಾಗ ಅವಾಗ ಆ ಭಾವದಾಗ ಅತ್ಯಧಿಕ ಜ್ಞಾನ ಸಮಾಧಿ ಅಂದ್ರೆ ಅನೇಕ ಹಿಂದಿನ ಜನ್ಮಗಳ ಪ್ರಯತ್ನ ಐತಿ ಅಂತ ತಿಳ್ಕೊಬೇಕು. ಇದಾದ್ರೆ ಹಂಗೆ ಸಾಧ್ಯನೇ ಇಲ್ಲ. ಅದು ಬರೋದು ಹೆಸಕಿನ ಆಗೈತೆ ಅಂದರೆ ಸಾಧ್ಯನೇ ಇಲ್ಲ. ಸುಮ್ಮನೆ ಆಗೋದಲ್ಲ ಅದು. ಅನೇಕ ಜನ್ಮಗಳ ದುಡಿಕೆ, ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ನಮ್ಮ ಆ ಸ್ಥಿತಿ ಒಳಗೆ ನಾವು ಉಳಿಬೇಕಾತ, ನಮ್ಮ ಸಮಾಧಿ ಸ್ಥಿತಿ ಹತ್ತಬೇಕಾತಂದ್ರೆ ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ. ಬಹುನಾಮ್ ಜನ್ಮನಾಮ್ ವ್ಯತಿತಾನೆ ಅಂತ ಕಳೆದು ಹೋಗ್ಬೋದು. ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಅರ್ಜುನ ಅನೇಕ ಜನ್ಮಗಳನ್ನು ಕಳೆದು ಹೋಗ್ಬೋದು. ಅದಕ್ಕಾಗಿ ಪ್ರಯತ್ನ ಮಾಡೋರಲ್ಲಿ ಅದು ಪ್ರಯತ್ನ ಮಾಡೋರು ಇಲ್ಲೇ ಒಬ್ಬ. ಇದಕ್ಕಾಗಿ 4ನೇ ಅವಸ್ಥೆ ಸಮಾಧಿ ಸ್ಥಿತಿಯನ್ನು ಹೊಂದಬೇಕಂತ ಪ್ರಯತ್ನ ಮಾಡೋರು ಎಲ್ಲೋ ಒಬ್ರು, ಸಾವಿರಾರು ಜನಗಳಲ್ಲಿ ಒಬ್ಬವ. ಸಹಸ್ರೇಶು ಕಶ್ಚಿದ್ದತಿ ಸಿದ್ಧಯ್ಯ. ಇದ್ದಕ್ಕಿದ್ದಂಗೆ ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೋಬೇಕನ್ನ ನಾವು. ಅಂಥ ಪ್ರಯತ್ನ ಮಾಡೋ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬ ಅವ ಕಶ್ಚಿನ್ ಮಾಮೈತಿ ತತ್ವತಃ ಅಂತ ಅವನು ಯಥಾರ್ಥವಾಗಿ ಅದನ್ನು ತಿಳ್ಕೊತಾನೆ. ನಿಜದ ಎಚ್ಚರಿಕೆಯನ್ನು ಸಮಾಧಿ ಹೊಂದಿದಂಥ ಮಹಾತ್ಮ ದುರ್ಲಭ ಜಗತ್ತಿನೊಳಗೆ. ಅವಾಗ ಜ್ಞಾನಿ ಅಂತಾರೆ. ಅವನಿಂದ ಜಗತ್ತಿಗೆ ಕಲ್ಯಾಣ ಅವನ ದರ್ಶನದಿಂದ ಕಲ್ಯಾಣ ನೋಡಾಕ್ ಸಿಗೋದು ನಿಮಗೆ. ಸಮಾಧಿ ಹೊಂದಿದ ಮಹಾತ್ಮ ಮಾತಾಡೋರು ರಗಡ ಮಂದಿ ಸಿಗ್ತಾರೆ, ಶಾಸ್ತ್ರ ಹೇಳೋರು ಭಾಳ ಮಂದಿ. ಅದಕ್ಕಿಂತ ಬಲ ಹೇಳ್ತಾರೆ. ಯಾಕ್ರಿ ಇದ್ದವ್ರು ಎಲ್ಲಿರ್ತಾರೋ ಏನೋ, ಯಾಕ್ರಿ ಇದು ಅನುಭವಿಗಳು ಎಲ್ಲಿರ್ತಾರೋ ಏನೋ. ಮಾತಿನ ಜ್ಞಾನದ ಭಾಳ ಮಂದಿದ. ಮಾತು ಕಲ್ಕೊಂಡ್ಬಿಟ್ರೆ ಜ್ಞಾನಕ್ಕೆ, ಮಾತಿನ ಜ್ಞಾನಕ್ಕೂ ಇದಕ್ಕೂ ಯಾವ ಸಂಬಂಧ? ನಮ್ಮ ಅನುಭವಿಗಳ ಮಾರ್ಗದರ್ಶನ ನಮಗೆ ಬೇಕು. ಅವ್ರು ಬಹಳ ಮಾತಾಡೋ ಸ್ವಲ್ಪ ಮಾಡೋದ್ರಿಂದ ಅದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಸುಮ್ಮನೆ ಆದ್ರೆ ವೇಳೆ ಕಳಿತೀವಿ ಬಹಳಷ್ಟು ಮಾತಾಡೋದ್ರಿಂದ. ಅದ ಶಾಣೆತನ ತೋರ್ಸಕ್ಕೆ, ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಹೋಗ್ತೀನಿ. ಅದರಿಂದ ನೀನು ಅಹಂಕಾರ ಬರ್ತೈತಿ. ಅಹಂಕಾರಕ್ಕೆ ಬಿದ್ದೆ ಅಂದ್ರೆ ನೀನು ಅನುಭವಕ್ಕೆ ಆಗೋದು ನೀನು. ಅಹಂಕಾರ ಬಂತಂದ್ರೆ ಇದನ್ನ ಅನುಭವ ಮಾಡ್ಕೊಳಕ್ಕೆ, ಇದು ನಾನು ನನ್ನದು ಅನ್ನೋ ಅಹಂಕಾರ ಬಂದ್ಬಿಡ್ತೈತಿ. ಭಾಳ ಚಲೋ ತಂಗ ಹೇಳಕತ್ಬಿಡಿ, ಜನ ಹೊಗಳಕೈತಿ ಬಿಡ್ತಾರೆ. ಇಂಥವು ಇಲ್ಲೇ ಇಲ್ಲಪ್ಪ ನೀನು ಜ್ಞಾನಿ ಶಾಸ್ತ್ರಿ ತರಹರಿ ಜಗದ್ಗುರು ಅನುನಮತಿ ವಿಜಿತೇಂದ್ರಿಯ ಎಂದು ಇಳೆ ತನ್ನನ್ನು ಬಣ್ಣಿಸಿ ಪೊಗಳೆ ಆನೆಂದು ಅಹಂಕರಿಸದಿರುವುದು ಅಚ್ಚರಿ ಅಂತ ಬಂದ ಬಿಡ್ತೈತೆ ಸದಾ ಇಲ್ಕ. ಅದು ಬಂತಂದ್ರೆ ಅಹಂಕಾರ ಬಂತಂದ್ರೆ ನಿನಗೆ ಬ್ರಹ್ಮ ರಾಕ್ಷಸ ಹಾಕೊಂಡು ಅಡ್ಡಾಡ್ತಿರ್ತ. ಯಾರಿಗೆ ಬಿಡೋದಿಲ್ಲ ನೀನು. ಹೌದಿಲ್ಲ? ಎಲ್ಲ ಹೇಳಿದ ಮಾಹಿತಿ ಗೊತ್ತಿರ್ತೈತಿ.
ಹೌದಿಲ್ಲ? ಅದು ಆತಂದ್ರೆ ತೀರ್ತಿ ಮುಗಿದು ಹೋಗ್ತೀವಿ. ನೀನು ನೋಡೇನು ಹೇಳಂತ ನಾವು ಯಾಕ್ರಿ ಎಂತೆಂಥವನ್ನ ನೋಡಿ ನೀ ಯಾವ ಗಿಡದು ನಿಂದು ಅಂಥವ್ರಿಗೆಲ್ಲ ಹೆದರುದಿಲ್ಲ ಅವು. ಅಂತ ಅಹಂಕಾರ ಬಂದ್ಬಿಡ್ತದೆ ನಮಗೆ. ಯಾಕೆ ಅಹಂಕಾರಕ್ಕೆ ಬಲಿ ಬಿದ್ದು ಅನೇಕ ತಪ್ಪುಗಳನ್ನು ಮಾಡ್ತಾನೆ. ದಾದ ಮಾಡೋದು ಅನ್ಸೋದಿಲ್ಲ ನಮ್ಗೆ, ಹೌದಿಲ್ಲ? ನನ್ನಂಗ ಯಾವುದನ್ನು ಅಹಂಕಾರ ಮದ ಬಂದ್ಬಿಡ್ತೈತೆ ಅವ. ಅದಕ್ಕೆ ಅದು ಬರಬಾರ್ದು ಅಂತ. ಅಹಂಕಾರ ರಹಿತಾಗಿ ಆದಾಗ ಇದನ್ನು ಹೊಂದಕ್ಕೆ ಸಾಧ್ಯ ಐತೆ ಅಂತ. ಏನು ಜಾಸ್ತಿ ಹೇಳಕ್ಕೆ ಬೇಕಾದಂಗೆ ಪಾಂಡಿತ್ಯ ಎಲ್ಲ ಬಂತಪ್ಪ, ಎಲ್ಲ ಶಬ್ದಜ್ಞಾನ, ಎಲ್ಲ ಅನುಭವ, ಪೂರ್ಣ ಅವಾಗ ವಾಕ್ಚಾತುರ್ಯ ಇವೆಲ್ಲ ಬಂತಂದ್ರೆ ಬಂದ್ಬಿಡ್ತೈತೆ ಅದು ಅಹಂಕಾರ. ಏನು ನಮ್ಮ ಅಂಗಡಿಯಾಗ ಏನು ಮಾಲ್ ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಬಂಗಾರದ ಅಂಗಡಿಯಾಗ ಕಸಬರಿಗೆ ಹುಡುಕಿರಿ ಎಲ್ಲಿ ಸಿಗುತ್ತೆ? ಇಲ್ಲಿ ಬಂದು ಬಾಳೆ ಸುದ್ದಿ ಇಲ್ಲಿ ಯಾರು ಇಲ್ಲಿ ಅಲ್ಲೇ ಹೋಗು ನೀನು ಊರಾಗ ಅಂತಾರೆ. ಇಲ್ಲೇನೈತಿ ಕೆಲಸ? ಬಾಳೆ ಸುದ್ದಿ ತೆಗೆದ್ರೆ ಇಲ್ಲೇ ಬಿಡು ಬಿಡು ಪುರುಸತ್ಲೆ ಅದನ್ನ ತೆಗಿತಾವ. ಹೌದಿಲ್ಲ? ನಡೀದು ಅದೇನು ಮಾಡೋ ಅದನ್ನು ಮಾಡಿ ಏನು ಮಾಡೋ ಅದ್ರಾಗ ಕಾಲ ಸತ್ತು ಬರೀ ಎಲ್ಲರೂ ಅದ್ರ ಹುಬ್ಬಿನ ಹಚ್ಚೋದಿಲ್ಲ, ಬೆಳೆದು ಹುಬ್ಬಿನ ಬಿಡು ಬಿಡು ಪುರುಸತ್ಲೆ ಅದ ಸಾಕಾಗೈತೆ. ಅದನ್ನು ಜನ್ಮ ಜನ್ಮಾಂತರ ಇಳುದು ಕೇಳುದು ಮಾಡಿ ಏನು ಅಂಥ ಬೇಸರ ಆದವನು ಕೆಲಸ ಮುಗಿಯೋದು. ಪೂರ್ಣ ಬೇಸರ ಆಗ್ಬೇಕು ಅವನು. ಇನ್ನು ಇದ್ರ ಬಡವಿ ಬೇಡಪ್ಪ, ಇದು ಸಂಬಂಧ ತಪ್ಪಿಸ್ಕೊಂಡು ಎಂದಿದ್ದೇನೋ ಅಂತ ಹೊಟ್ಟೆಬೇನೆ ಹತ್ಬೇಕು. ಉತ್ಕಟ ಇಚ್ಛ ಎಂದಿರ್ಪೇನೋ ನಿಜ ಸುಖದಲ್ಲಿ ಈ ಗದ್ದಲ ಎಲ್ಲ ಕೈಬಿಟ್ಟು ಬಹುದಂದುಗೆ ಅವನ್ನೆಲ್ಲವನ್ನು ಅಳಿದು ಅನ್ನುವಂಥ ಉತ್ಕಟ ಇಚ್ಛ ಇದ್ರೆ ಅವಾಗ ಒಲವು ಆಕೈತಿ. ಒಲವಿಲ್ದ ಏನು ಕೊಡ ಡಬ್ಬ ಹಾಕಿ ನೀರು ಸುರಿದ್ರು ವ್ಯರ್ಥ. ಡಬ್ಬ ಹಾಕಿ ನೀರು ಸುರಿದಂಗೆ ಅದು ಒಲವಿಲ್ದ ಕೇಳೋದು. ಬೋರ್ಗಲ್ ಮೇಲೆ ನೀರು ಗರಿದಂತೆ ಒಲವಿನಿಂದ ಕೇಳಿದಾಗ ಲಾಭ ತಗೋತಾರೆ. ಯಾರದ್ರಿ ಅಂತವ್ರು ಅಂತ. ಇದಕ್ಕಾಗಿ ಬಂದವ್ರು ಎಷ್ಟು ಮಂದಿ ಇದ್ದಾರೆ ಅಂತ. ಇದನ್ನ ನಮ್ಮ ಜೀವನದ ಗುರಿಪ, ಇದನ್ನ ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋರು ಎಷ್ಟು ಮಂದಿ. ನಮ್ಮ ಒಳಗೆ ಹೇತುನ ಬೇರೆ ಇದಾವೆ. ಅದರ ಫಲ ಉಣ್ಬೇಕಾಗತ್ತೆ. ನೀವು ಇದನ್ನ ಲಾಭ ಮಾಡ್ಕೊಂಡೇ ಇದಕ್ಕಾಗಿ ಬಂದು ಇದ್ರ ಲಾಭ ಮಾಡ್ಕೋಬೇಕು. ಎಲ್ಲರೂ ನೀವೆಲ್ಲ ದೇವರಾಗಿರ್ಬೇಕು ಅನ್ನೋಂಗಿದ್ರೆ ನಮ್ಮ ಹಂತಲ್ಲಿ ಬರ್ಬೇಕು, ನಮ್ಮನ್ನು ಕರೆಸ್ಬೇಕು. ಅಲ್ಲೇ ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಹೊರಗಿಂದ ಏನಾದ್ರು ಅವಲಂಬನೆ ಮಾಡೀನಿ, ಅಲ್ಲಿ ದೇವರಾಗಿ ಇಟ್ಟನೆ, ಅದನ್ನು ಗುಡಿ ಕಟ್ಟಿನಿ. ಯಾಕ್ರಿ ಕಟ್ರಿ ಗುಡಿ ಚಾಪಿ ಇಲ್ಲಿ ಕೆಲಸ ನಡೀತಾನೆ ಅಂಥವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ಇನ್ನೊಂದನ್ನು ಅವಲಂಬನೆ ಮಾಡಿ ಸುಖ ಹೊಂದಬೇಕನ್ನೋಗಿಲ್ಲ. ನಮ್ಮನ್ನು ನಾವು ನಂಬಬೇಕಾಗೈತಿ, ಆತ್ಮಾವಲಂಬನೆ ಮಾಡಬೇಕಾಗೈತಿ. ಕೆಡಲಾರ್ದಂಥ ವಸ್ತುನ ನಾನದೆ ನೀವು. ಅದಕ್ಕೆ ನಮ್ಮಲ್ಲಿ ನಮಗೆ ವಿಶ್ವಾಸ ಬೇಕಾಗಿತ್ತು. ನೀ ತೂರೆಡುವಂಥ ಜಗತ್ತಿನ ಒಳಗೆ ವಿಶ್ವಾಸ ಇಡೋರಿಗೆ ಅವಶ್ಯಕತೆ ಇಲ್ಲಿ ಅವಕಾಶ ಇಲ್ಲ ಅಂತ. ಇದ್ದ ವಸ್ತು ಸದ್ವಸ್ತುವಿನಲ್ಲಿ ವಿಶ್ವಾಸ ಬೇಕು ನಮ್ಗೆ. ಕೆಡಲಾರ್ದಂಥದ್ದು ಅದೇ ನೀನೈತಿ ಅಂತ. ತತ್ ತ್ವಂ ಅಸಿ. ತತ್ ಅಂದ್ರೆ ಬ್ರಹ್ಮ ಅಂದ್ರೆ ಕೆಡಲಾರ್ದಂಥ ವಸ್ತು. ತ್ವಂ ಅಂದ್ರೆ ಅಸಿ ನೀನು, ಅಸಿ ಅಂದ್ರೆ ಇತಿ. ಕೆಡಲಾರ್ದಂಥ ವಸ್ತು ನಿನ್ನಲ್ಲಿ ನಿನಗೆ ವಿಶ್ವಾಸ ಇರ್ತದೆ. ಆತ್ಮಾವಲಂಬನ, ನಿಮ್ಮನ್ನು ನೀವು ಅವಲಂಬನ ಮಾಡ್ರಿ. ಈ ಶರೀರ ಉಪಾಧಿಗಳ ಅವಲಂಬನೆ ಮಾಡೋದು ಕೈ ಬಿಡು. ತೋರೆ ಅವು ನಡಬರ್ಕ ಬಂದು ನಡಬರ್ಕ ಹೋಗ್ತವೆ. ಅವನ್ನ ಅವಲಂಬಿಸ್ಕೊಂತಾನೆ ಅಂದ್ರೆ ಮೂರ್ಖವ ಅಂತ. ಉಪಾಧಿಗಳ ಸಂಬಂಧ ಇಟ್ಕೊಂಡು ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು ಅಂತ. ಇವು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕಂತ ಸಾಧ್ಯತೆ ಏನ್ರಿ? ಕೆಡದಂಗೆ ಇಟ್ಕೊಳಕ್ಕಾಕತ್ತೇನೆ? ಇದನ್ನು ಮುದುಕಾಗದಂಗೆ ಕೆಡದಂಗೆ, ವಿಕಾರ ಆಗದಂಗೆ. ವಿಕಾರ ಹಾಕೊಂತ ನಾಶ ಹಾಕೊಂತ ಹೋಗುದು ಶರೀರ. ಅದನ್ನು ನೋಡಾವ್ ನೀನು. ನೋಡವನಲ್ಲಿ ಅರಿವಿನಲ್ಲಿ ಏನು ವಿಕಾರ ಆಗುತ್ತೆ? ವಿಕಾರ ಆಗೋದಿಲ್ಲ. ಅರಿವಿಗೆ ಅನ್ಯವಾಗಿದ್ದದ್ರೊಳಗೆ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅದಕ್ಕೆ ಅವನ್ನ ಅರಿವಿಸ್ಕೊಳ್ಳೋದನ್ನೆಲ್ಲ ಕೈ ಬಿಡೋದು. ವಿಷಯ ಅರಿವಿಸ್ಕೊಳ್ಳೋ ಎಲ್ಲ ವಿಷಯ. ನೀನು ವಿಷಯ ತಿಳಿಯಾವ ನೀನು. ತಿಳಿಸ್ಕೊಳ್ಳೋ ವಸ್ತು ಯಾವುದು ನಮ್ಮಿಂದ ತಿಳಿಸ್ಕೊಳ್ತೈತಿ ಅದನ್ನು ಹಂಗೆ ಕೇಳಿರಿ. ನಾನೇ ಬೇರೆ ಅದೇ ಬೇರೆ ಹಿಂಗೆ ವಿಂಗಡಿಸಿ
ಅದನ್ನು ನಾವು ಆತ್ಮ ಮತ್ತು ಅನಾತ್ಮಗಳ ವಿಂಗಡಣೆ ಮಾಡಬೇಕಾಗೈತಿ. ನಾನು ಯಾರು, ನಾನಲ್ಲದ್ದು ಯಾವುದು, ಯಾವುದನ್ನು ನಾ ಎದುರಿಟ್ಟು ತಿಳಿತೇನೆ ಅದು ನಾ ಹೆಂಗಿಕ್ಕೀನಿ, ಇದು ಅಹಂಕಾರ. ನೀ ಏನಿದೆಯಾ ಅದನ್ನು ಬಿಟ್ಟು ಅಲ್ಲದನ್ನು ನಾನು ತಿಳ್ಕೊಂಡು ಕುಂತಿಯಲ್ಲ, ಇದು ಅಹಂಕಾರ. ಇದರಿಂದನೇ ದುಃಖ ಹೊಂದಬೇಕಾಗಿತ್ತು. ಏನು ಇದನ್ನು ತ್ಯಾಗ ಮಾಡಿ ನೀನು ಅಲ್ಲದನ್ನೆಲ್ಲ ಕೈ ಬಿಡು, ಇದಕ್ಕೆ ಮುಕ್ತಿ ಅಂತಾರೆ, ಜೀವನ್ ಮುಕ್ತಿ ಅಂತ. ಅಹಂಕಾರ ತ್ಯಾಗ. ಅಲ್ಲದನ್ನು ನಾನು ನಂದು ಅಂತ ವ್ಯವಹಾರ ನಡೆಸೋ ನಾವು. ನಿಜವಾದ ನೀನು ಯಾರು ನೋಡ್ಕೊ. ಯಾವಾಗಲೂ ಇದ್ದದ್ದು ನೀನು, ಒಂದು ಅವಸ್ಥೆಯೊಳಗೆ ಇದ್ದದ್ದು ನೀನು. ಎಚ್ಚರಿಕೆಯೊಳಗಿದ್ದ ಅಭಿಮಾನ ಹಿಡ್ಕೊಂಡು ಕೂತೀಯ, ನಾ ಇಂಥವ ಇಂಥವಳು, ಅದಿಲ್ಲ ಇಂಥದ್ದೈತಿ ನಂದು, ಇದೆಲ್ಲ ನಂದಿದು. ಒಂದು ಅವಸ್ಥೆಯೊಳಗೆ ಇದ್ದದ್ದು ನೀನು, ನಿಂದು ಅಲ್ಲ. ಎಲ್ಲ ಅವಸ್ಥೆಯೊಳಗೆ ಇದ್ದದ್ದು ಯಾವುದೈತಿ ಅದು ನೀನು, ನಿಂದು ಅಂತ. ಒಂದು ಅವಸ್ಥೆಯೊಳಗೆ ತೂರಿಡುವುದು ನಾನು ನಂದು ಅಂದ್ರೆ ಅದಕ್ಕೆ ಅದನ್ನು ವಿಚಾರ ಮಾಡಿ ಇದು ಯಾವುದು ನೀನು ಯಾವುದು ನೀನಲ್ಲ ಅಂತ ತಿಳಿದು ಅಲ್ಲದನ್ನೆಲ್ಲ ಕೈಬಿಟ್ಟು ಇರು ಪ್ರಯತ್ನವನ್ನು ಮಾಡು. ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ಎಚ್ಚರಿಕೆಯೊಳಗೆ ತೋರುವುದು ನಾನಲ್ಲ, ಕನಸಿನಾಗ ತೋರುವುದು ನಾನಲ್ಲ, ನಿದ್ದೆ ಮಬ್ಬಿನಾಗಿ ಅದೂ ನಾನಲ್ಲ, ಅದನ್ನು ನಾನು ಮೀರಿದ್ದೇನೆ ಅಂತ. ನನಗೆ ಬೇಕಾಗಿಲ್ಲ ನಿದ್ದೆ, ಯಾರಿಗೆ? ಬುದ್ಧಿಗೆ ಬೇಕಾಗೈತಿ, ಹೌದಿಲ್ಲ? ನನಗೇನು ಅವಶ್ಯಕತೆ ಇಲ್ಲ, ಯಾವುದನ್ನು ಅವಲಂಬನ ಮಾಡ್ಕೊಂಡಿಲ್ಲ, ಆರಾಮ. ಅನ್ಯ ಅವಲಂಬನ ಮಾಡದೇ ಇದ್ದದ್ದ ನನ್ನ ಸ್ವರೂಪ ಸ್ವತಂತ್ರವಾದದ್ದೈತಿ, ಸಿದ್ಧವಾಗಿರ್ತಕ್ಕಂಥ ವಸ್ತು. ನನ್ನನ್ನು ಅವಲಂಬಿಸ್ಕೊಂಡು ಎಲ್ಲದ ಹೊರತು ಇವನು ಅವಲಂಬಿಸ್ಕೊಂಡು ನಾನಿಲ್ಲ ಅಂತ. ನನ್ನನ್ನು ಅವಲಂಬಿಸ್ಕೊಂಡೆಲ್ಲ ಐತಿ, ಆಧಾರನ ನಾನದೇ ಎಲ್ಲದಕ್ಕೂ. ನನ್ನ ಆಧಾರದ ಮೇಲೆ ಎಲ್ಲ ತೋರ್ತಾವೆ, ಒಡಗ್ತಾವೆ. ಜಗದ್ವಿಲಾಸ ಎಲ್ಲ ನಿನ್ನ ಆಧಾರದ ಮೇಲೆ ತೋರ್ತು. ಮಾಯಾ ಎಲ್ಲ ನಿನ್ನಲ್ಲಿ ಐತಿ, ನಿನ್ನ ಆಧಾರದ ಮೇಲೆ ನಿನ್ನನ್ನು ಅವಲಂಬಿಸ್ಕೊಂಡು ಅದು ಮಾಯ ಐತಿ, ಅದನ್ನು ಅವಲಂಬಿಸ್ಕೊಂಡು ನಾನಿಲ್ಲ. ನೀನು ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀನಲ್ಲ, ನನ್ನೊಳಗೆ ಇದ್ದದ್ದು ನನ್ನನ್ನು ಇಲ್ಲದಂಗೆ ಮಾಡೈತಿ. ನನ್ನನ್ನು ಅವಲಂಬಿಸ್ಕೊಂಡು ನನ್ನನ್ನು ಇಲ್ಲ, ಉಳ್ಳ ಬ್ರಹ್ಮವನ್ನು ಇಲ್ಲಿ ಎನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಇಲ್ಲದ್ದದು ನಿನ್ನನ್ನು ಅವಲಂಬಿಸ್ಕೊಂಡು ಇದ್ದದ್ದು ಏನಿದೆ, ಇಲ್ಲದ್ದು. ಆದರೆ ಇರುವೇನೈತಲ್ಲ, ನೀ ಏನನ್ನು ಅವಲಂಬಿಸ್ಕೊಂಡಿಲ್ಲ, ಸ್ವತಂತ್ರವಾಗಿದೆ ಏನು ಅನುಭವದಿಂದ ಇದನ್ನು ಖಾತ್ರಿ ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಲಾಭ. ನಿಜವಾದ ನಮ್ಮ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಹಿಂದಿನವರಾದ ಸುಖಿಗಳಾದವರೆಲ್ಲ ಎದರಿಂದ ಸುಖ ಹೊಂದಿದ್ರು? ಏನು ಅವಲಂಬಿಸಿದ್ರು ಸುಖ ಹೊಂದಿದ್ರೆ ಅವರು? ಎದರಿಂದ ಸಂಕಟ ನಿವಾರಣೆ ಆಗ್ತೈತೆ ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡಬೇಕು. ಎದರಿಂದ ನಿರಂತರ ದುಃಖವ ಆಕೈತಿ ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡಬೇಕು. ವಿಷಯಾದಿಗಳ ಬಗ್ಗೆ ಹೇಳ್ಕೊತ ಕೇಳ್ಕೊತ ಕೂತ್ರೆ ನಿನಗೆ ಸಂಕಟ ಹೋಗ್ತೈತೇನು? ಅದನ್ನು ಅವಲಂಬಿಸ್ಕೊಂಡು ಯಾರು ಸುಖ ಹೊಂದ್ಯಾರ ಹೇಳಿ? ವಿಷಯಾದಿಗಳ ನೆನಪು ಮಾಡಿದ್ರೆ ಮನಸ್ಸು ಚಂಚಲಕತ್ತಿಲ್ಲ. ಇದ್ದ ಸಮಾಧಾನ ಎಲ್ಲ ಕೆಡ್ತೈತಿ. ಅದಕ್ಕೆ ಅದನ್ನು ಮಾಡದಿರು, ಮಾಡಿ ಕೆಡದಿರು ಅಂದ್ರೆ ಬಿಟ್ಟು ಅದನ್ನು ವಿಷಯ ಚಿಂತನೆಯನ್ನು ಬಿಟ್ಟಾಗ ನಿನಗೆ ಇದನ್ನು ಆನಂದದ ನೆನಪಿನಾಗ ಇರಾಕ್ತೈತಿ. ದಯವಿಟ್ಟು ಅದ್ರ ಸುದ್ದಿ ತೆಗಿಬೇಡ ಅನ್ನೋರು ಯಾರು ಅದಿರಿ? ಇದ್ರಾಗ ಹಳೆ ಸುದ್ದಿ ತೆಗಿಬೇಡ, ಬಾಯಿ ತಕೊಂಡು ಕುಂಡಿರ್ತಿ, ಹೌದಿಲ್ಲ? ನಿದ್ದೆನೂ ಹೋಗ್ತೈತಿ, ಇದ್ರ ಸುದ್ದಿ ಬೇರೆ ಸುದ್ದಿ ತೆಗೀರಿ ನೋಡ್ರಿ. ಈ ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಮಾಡಿದ್ರೆ ನಿದ್ದೆ ಬರ್ತೈತಿ. ಮತ್ತೆ ಯಾರ್ದಾರ ಮನೆ ಸುದ್ದಿ ಇದನ್ನ ತೆಗೆದ್ರೆ ಹೆಂಗೆ ಕೇಳ್ತಾನೆ ನೋಡಿ, ನಿದ್ದೆನೂ ಹೋಗತಿ, ಎಲ್ಲ ಹೋಗೈತಿ, ಹೌದಿಲ್ಲ? ಬಾಳೆ ಸುದ್ದಿ ತೆಗಿ ನೋಡು, ಹುಡುಗ ಹುಡುಗಿ ಸುದ್ದಿ ತೆಗೆದ್ರೆ ಅಂತಿ ನಿದ್ದೆ ಹೋಗತಿ, ಹೌದಿಲ್ಲ? ಎಂಥರಾಗ ಕಾಲು ಕಳೆದಿಯಲ್ಲೋ ನೀನು. ಅದರಿಂದ ನಿನಗೆ ಏನು ಲಾಭ ಹೇಳಿ? ಅದಕ್ಕೆಲ್ಲ ಅದನ್ನೆಲ್ಲ ಕೂಲಂಕಷವಾಗಿ ವಿಚಾರ ಮಾಡಿ ಮಹಾತ್ಮರು ಅದರ ಅಲ್ಪತೆಯನ್ನು ಮನಗಂಡು ಅದ್ರ ಬಗ್ಗೆ ಅನಾತ್ಮ ಚಿಂತನೆಯನ್ನು ಕೈಬಿಟ್ಟರು. ಅವರು ಯಾವ ಮಹಾತ್ಮ ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದಾರೆ ಹೇಳಿ? ವ್ಯರ್ಥ ಕಾಲು ಕಳೆಯಲಿಲ್ಲ ಅವರು. ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ. ಸುಳ್ಳ ವೇಳೆ ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ನಿಜಗುಣಾರು ಅದನ್ನ ಹೇಳ್ಯಾರ. ಸುಮ್ಮನೆ ವೇಳೆ ಹೋಗಾಕತ್ತೈತಿ, ವ್ಯರ್ಥ ಹೋಗಾಕತ್ತೈತಿ, ಏನು ಸಾರ್ಥಕ ಆಗತ್ತೈತಿ ನೋಡ್ಕೊಂಡು. ನಮ್ಮ ಆಯುಷ್ಯದ ವೇಳೆ ಸಾರ್ಥಕ ಆದದ್ದು ಅಂದ್ರೆ ಇದು ಆತ್ಮಚಿಂತನದ ಅಭ್ಯಾಸ. ನಮ್ಮನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿತ್ತು.
ನಿತ್ಯ ಶ್ರವಣ ಮನನ ನಿತ್ಯಾಸನ ಇದ್ರೊಳಗೆ ಏನು ಕಾಲ ಕಳೀತಿಯಲ್ಲ, ಇದೇ ವೇಳೆ ನಮ್ಮ ಜನ್ಮದ ಆಯುಷ್ಯದೊಳಗೆ ಸಾರ್ಥಕ ಆದಂಥ ವೇಳೆ ಅಂತ. ಇಲ್ಲಾಂದ್ರೆ ವ್ಯರ್ಥ. ಅನಾತ್ಮ ಚಿಂತನೆಯೊಳಗೆ ಕಳೆದ ವೇಳೆ ಎಲ್ಲ ವ್ಯರ್ಥ. ಮಹಾತ್ಮರಿಗೆ, ಜ್ಞಾನಿಗಳಿಗೆ, ಹೊರಗಿನವರು ಒಳಗಿನವರು ಯಾರು ಇರುವುದಿಲ್ಲ, ಎಲ್ಲರೂ ನಮ್ಮವರು ಒಂದ ಅಂತ ತಿಳಿದಿರ್ತಾರೆ. ಆತ್ಮವತ್ತ ಸರ್ವಭೂತೇಶು, ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ವಿಶಾಲ ದೃಷ್ಟಿ ಅವನಲ್ಲಿರ್ತದೆ. ಇವರು ಬೇರೆ ಇವರು ಬೇರೆ ಸಂಕುಚಿತ ದೃಷ್ಟಿ ಅವನಲ್ಲಿ ಇರುವುದಿಲ್ಲ. ವ್ಯಾಪಕ ದೃಷ್ಟಿ ಅವನಲ್ಲಿರ್ತದೆ. ಎಲ್ಲವೂ ನನ್ನ ಸ್ವರೂಪನ, ಅದು ನನ್ನ ಬಿಟ್ಟಿಲ್ಲ ಇಲ್ಲ. ಜಗವೆಂದುಡು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಅನ್ನುವಂಥ ವಿಶಾಲ ಮನೋಭಾವನೆ ಅವನಲ್ಲಿ ಬರ್ತದೆ. ನಮ್ಮಲ್ಲಿ ಅದು ಬರಬೇಕಲ್ಲ. ಯಾವ ಬೇರೆ ಇವು ಬೇರೆ ಉಪಾಧಿ ನೋಡಿಕೊಂಡ್ರೆ ಭೇದ ಭಾವ ಬರ್ತದೆ. ನಮಗೆ ಅಜ್ಞಾನದಿಂದ ನಮಗಿದು ಗಟ್ಟಿಯಾಗೈತಿ. ಈ ಅಜ್ಞಾನ ಕಳ್ಕೊಂಡಾಗ ಈ ಭೇದ ಭಾವ ಬರೋದಿಲ್ಲ. ನೀನು ಯಾವ ಅಜ್ಞಾನಿ ಅದನ್ನ, ಅಜ್ಞಾನಿ ಭೇದ ಇರೋದು ನಮಗೆ. ಉಪಾಧಿ ಹಿಡ್ಕೊಂಡು ನಾ ಬೇರೆ ನೀ ಬೇರೆ ಅಂತ ತೋರ್ತೈತಿ. ಏನು ಉಪಾಧಿ ನಾಶ ಆದ್ಮ್ಯಾಗ ಆ ಇರು ಏನೈತಿಲ್ಲ ಅದ ಒಂದೈತಿ, ಬೈಲು ಒಂದೈತಿಲ್ಲ. ಗಡಿಗೆ ಒಳಗಿನ ಬೈಲು, ಮನಿ ಒಳಗಿನ ಬೈಲು. ಮನಿನೂ ಕೆಡವು, ಗಡಿಗಿನೂ ಒಡಿ. ಯಾಕ್ರಿ? ಬೈಲ ಒಂದೇ ಐತಿ, ಯಾವಾಗಲೂ ಒಂದೇ ಐತಿ. ಈ ಉಪಾಧಿಯಿಂದ ಅವು ಬೇರೆ ಬೇರೆ ಕಾಣಿಸ್ತೈತಿ. ಅದಕ್ಕೆ ನಿನ್ನ ಇರು ಏನದ ಅದು ನಿರುಪಾಧಿಕದ. ಆ ಉಪಾಧಿಗಳನ್ನು ಅವಲಂಬಿಸಿಕೊಂಡಿಲ್ಲ ಅಂತ. ತೋರೆಡಗೋ ಅಲ್ಲ ಉಪಾಧಿಗಳು. ನೀವು ಕಲ್ಪಿಸ್ಕೊಂಡು ಯಾಕೆ ತೋರ್ತಾವೆ? ಕಲ್ಪನಾ ಎಲ್ಲ ಅಡಗಿದಾಗ ಅವಕ್ಕೆ ಅಸ್ತಿತ್ವ ಎಲ್ಲೈತಿ. ಅದಕ್ಕೆ ಅವನ್ನ ಅಡಗಿಸಿ ನೋಡ್ಕೋ, ಏಕತ್ವದ ಅನುಭವ ನಿನಗಾಗ್ತೈತಿ. ಧ್ಯಾನಕ್ಕೆ ಕೂತಾಗ ಏನೇನು ಕಲ್ಪಿಸ್ಕೊಂಡು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದರೆ ಯಾವ ಉಪಾಧಿಗಳ ಸಂಬಂಧನೂ ಇರೋದಿಲ್ಲ ನಿನಗೆ. ನೀನು ಕಲ್ಪಿಸ್ಕೊಂಡಾಗ ಅವು ತೋರ್ತಾವೆ. ನೀನೇ ಕಲ್ಪಿಸ್ಕೊಂಡು ಯಾರು ಮಾಡ್ಯಾರಪ್ಪ ಅವನ ಅಂದ್ರೆ ನೀನೇ ಮಾಡ್ಕೊಂಡು ಕುಂತೀವಿ. ಇನ್ನೊಬ್ಬರು ಮಾಡ್ಯಾನ ಅದನ್ನು ನೀನೇ ಹೇಳವ. ನುಡಿಯೇನು ಅದನ್ನು ಮಾಡಿದ್ದು ಇನ್ನೊಬ್ಬರು ಮಾಡ್ಯಾನ, ದೇವ್ರು ಮಾಡ್ಯಾನ ಅದ ಆ ದೇವರ ಉಪಾಧಿ ಅದು ನೀನೇ ಕಲ್ಪಿಸ್ಕೊಂಡು ಕೂತೀವಿ. ಅದು ಹೆಚ್ಚಿಂದು ನಾ ಕಡಿಮೆದು ಅಂತ ನೀನೇ ಕಲ್ಪಿಸ್ಕೊಂಡು ಕೂತೀವಿ. ಎರಡು ಭಾವ ತೆಗೆದು ಹಾಕಿದ್ರೆ ಜೀವ ಪರಮರೆಂಬ ಉಭಯ ವಾಸನೆ ದೋರೆ ಮುಳಿಯದೆ ಎರಡೂ ಬಿಡೋದನ್ನ. ಜೀವ ಪರಮ ಅನ್ನೋ ಭಾವ ಸಹಿತ ತೆಗೆದು ಹಾಕಿ ಎರಡೆನ್ನದೆ ಒಂದೆಂಬ ಬಗೆಯ ಇರಿಸದೆ ಪಡೆಯುವುದು ಆಗದು ನಿಜ ಸುಖವ ತನ್ನ ತಾನು ಎಡೆ ಬಿಡದೆ ಆರೈಲು ಅದಿಯದಾತನಿಗೆ ಅಂತ. ಹೌದು, ಎರಡು ಭೇದ ಭಾವ ತೆಗಿಯೋದನ್ನ, ಒಂದನ್ನೋದು ತೆಗಿಯೋದನ್ನು. ಒಂದಂದಾಗ ಮತ್ತೆ ಎರಡು ಚಲೋ ಆಕೈತಿ. ಎರಡೆನ್ನದೆ ಒಂದೆಂಬ ಬಗೆ ನಿರಿಸದೆ ಆ ಭಾವ ಸಹಿತ ಅಳಿಬೋದು. ಎರಡನ್ನು ಹೊಡೆದು ಹಾಕಕ್ಕೆ ಒಂದು ಮಾಡೋದು, ಆ ಭಾವ ಸಹಿತ ಬಿಟ್ಟಿರೋದು. ಅಂದಾಗ ಇದು ಪೂರ್ಣ ಅನುಭವ ಆಕೈತಿ. ಧ್ಯಾನ ಕೂಡಲೇ ಇಲ್ಲ ಅಂದ್ರೆ ಶಾಸ್ತ್ರಾನುರಂಜನ ಆಗಿಬಿಡ್ತೈತಿ. ಇದು ಎಷ್ಟು ಮಂದಿ ಇದ್ದೀರಿ ಧ್ಯಾನ ಕೂಡ್ರ? ಅವರು ಕೇಳಿದ್ದು ನೆನಪಿಟ್ಕೊಂಡಾಗ ಕೊಂಡ್ರಾಕ್ತೈತೆ. ಅದು ಹೇಳೋ ಹೊತ್ತಿನಾಗ ತುಗುಡ್ಸ್ಕೊಂತ ಕೂತಿ ದ್ವಾರ ಏನು ಹೇಳಿದ್ರು ಅಂದ್ರೆ ಹೊಳ್ಳಿ ಹೇಳಕ್ಕೆ ಹೋದ್ರೆ ಚಲೋ ಹೇಳಿರಪ್ಪ. ಏನು ಚಲೋ ಏನು ಹೇಳೋಣ ಇಲ್ಲ ಇಲ್ಲ ನೋಡ್ರಿ. ಯಾಕ್ರಿ? ಮತ್ತೇನಾರು ಇದ್ದಿದ್ರೆ ಹೆಂಗೆ ನೆನಪಿಟ್ಕೋತಿದ್ ನೋಡಿ. ಬೇರೆ ವಿಷಯ ಇದ್ದಿದ್ರೆ ಅದನ್ನ ಹಿಂಗೆ ಅದನ್ನು ಗಿರಿ ಶರ ಹೊಡೆದಂಗೆ ಒಳಗೆ ಇದು ನೀರಾಗ ಗೆರಿ ಹೊಡೆದಂಗೆ ಆಗತೈತಿ. ನಮ್ಮ ಮಳೆ ವಜ್ರದಾಗ ಗೆರಿ ಹೊಡೆದಂಗೆ ಆಗ್ಬೇಕದು. ಕೇಳಿದ್ದನ್ನು ಒಮ್ಮೆಯೂ ಮರೆಯದಿರು ಅಂದಾಗ ಧ್ಯಾನ ಕೊಂಡ್ರಾಗ್ಬಿಡ್ತೈತೆ. ನಾವು ನೆನಪಿಟ್ಕೊಂಡಾಗ ಇಲ್ಲಿ ವರ್ಷ ಇಷ್ಟು ದಿನ ಏನು ಕೇಳಿದ್ದೀವಿ ನಾವು? ಅದ್ರ ಬಗ್ಗೆ ಕೇಳಿದ್ದೀವಿ. ಕೇಳಿದ್ದೆಲ್ಲ ಎಲ್ಲಿ ಇಟ್ಟೆ ಹಂಗಾರೆ? ಉಳಿಲಿಲ್ಲ ಅದು. ಯಾಕೆ? ಎಲ್ಲ ತೂತು ಬಿದ್ದು ಇದ್ರಾಗ ಹಾಕಿರಿ ಎಲ್ಲಿ ನಿಂದ್ರಬೇಕು? ಸಾಣಿಗೆ ನೀರು ಹಾಕಿದಂಗೆ ಆಗಿತ್ತು. ಬೇಡ ಚಾಲನಾ ತೇಳಿ ಪಾನಿ ಅಂತ ಎಷ್ಟು ಕೇಳಿರು ಮತ್ತು ನಿಂದ್ರಲಿಲ್ಲ ಅದು. ತೂತಿನ ಗಡಿಗೆ ನೀರು ಹಾಕಿರಿ ಎಲ್ಲಿ ನಿಂದ್ರಬೇಕು? ಮ್ಯಾಗ ಹಾಕ್ತೈತಿ, ಬುಡಕ್ಕೆ ಸೋರ್ತೈತಿ. ಹೌದಿಲ್ಲ? ಅದಕ್ಕೆ ಹೊರಗೆ ಅದು ಗಟ್ಟಿ ಇರ್ಬೇಕಲ್ಲ ಒಳಗೆ ಪಾತ್ರೆ. ಇದನ್ನು ಹಿಡ್ಕೊಳ್ಳೋಷ್ಟು ಅದು ಯೋಗ್ಯತೆ ಬೇಕಲ್ಲ, ಭೂಮಿಕಾ ತಯಾರಿ ಬೇಕದು. ಅಂದಾಗ ಇದು ನೆನಪಿಟ್ಕೊಳಕ್ಕೆ ಬರ್ತೈತಿ, ಅಭ್ಯಾಸಕ್ಕೆ ಕೂಡಕ್ಕೆ ಬರ್ತೈತಿ. ನಮ್ಮ ಭೂಮಿಕಾ ತಯಾರಿಲ್ಲ. ಎಲ್ಲಿ ಬೇಕಲ್ಲೇ ತೂತು ಬಿದ್ದಾವ ಹಂಗೆ. ಅದು ಹೊರಮುಖ ವೃತ್ತಿ ಐತಿಲ್ಲ, ಬಂದ್ ಮಾಡು. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ
ಇದನ್ನು ನೆನಪು ಉಳಿತೈತಿ ನಮ್ಗೆ. ಸಿಕ್ಕಂಗೆ ಹರಿದಾಡ್ತೈತಿ ಮನಸ್ಸಂಗೆ. ಬಹಿರ್ಮುಖ ವೃತ್ತಿ ಇತ್ತಂದ್ರೆ ಇದನ್ನು ಹೋಗಿ ಬರೋದು ನಾನು. ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತೆ ಅನ್ನೋದು ತಿಳ್ಕೊಂಡು ಉಳ್ಕೊಳಕ್ಕಾಗೋಲ್ದಲ್ವ ನಿನಗೆ. ಏನು ಹೆಚ್ಚಿನ ಮಾಡಬೇಕಾಗಿಲ್ಲ, ನಿನ್ನಲ್ಲಿ ಇದ್ದದನ್ನು ನೀ ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಅನ್ಯವಾಗಿ ಐತಿ, ಅದ್ರಾಗ ಐತಿ, ಇದ್ರಾಗ ಐತಿ ಅಂದಂಗೆ ತಿರ್ಗಾಕೈತಿ ಅಲ್ಲ. ಇನ್ನೂ ಎಷ್ಟು ಜನ್ಮ ತಿರ್ಗಾವ್ನಿ ಹಂಗೆ. ಸುಮ್ಮನೆ ನಿನ್ನೊಳಗೆ ಇದ್ದದನ್ನು ತಿಳ್ಕೊಂಡು ಉಳ್ಕೊ. ತಿರುಗೋದೆಲ್ಲ ತತ್ತೈತಿ. ಸುಳದನಿತಿ ಕೆಲಸ ಇಲ್ಲ ಇಲ್ದಲ್ಲಿ ಹುಡುಕಿ. ಹುಣ್ಣಿ ಕೆಚ್ಚಲ್ದಾಗಿದ್ರು ಅದ್ರ ಹಾದಲ್ಲಿನ ಮಾಧುರಿನಾಗ ಗೊತ್ತಿರ್ತದೆ, ಅದಕ್ಕೆ ಮತ್ತು ರಕ್ತನ ಇರ್ತೈತಿ. ಹಾಗೆ ಜ್ಞಾನಿಗಳ ಸಂಘದಾಗಿದ್ರು ಸುಧಾ ಯಾರೂ ಅದನ್ನು ಹೊಂದಬೇಕು ಅನ್ನೋರಿಲ್ಲ, ಅದನ್ನು ಪಡ್ಕೋಬೇಕು, ಅದರ ಲಾಭ ತಗೋಬೇಕು ಅನ್ನೋರು ಯಾರಿದ್ದಾರೆ? ಅಂಥವ್ರು ಕೂಡ ಒಡನಾಟ ಇದ್ರೂ ಸುಧಾ ಅದರ ಲಾಭ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲರೂ ಬಾಳೆ ನೆಟ್ಟಗಾಗಲಿ ಅನ್ನೋರು ಅದೀವಿ, ನಮ್ಮ ಮನೆತನ ನೆಟ್ಟಗಾಗುವಲ್ದ್ರಿ ಅಂತ. ಯಾರ ಮನೆತನ ನೆಟ್ಟ ಕರ್ಮಕ್ಕನುಸಾರ ನಡೀತಿರ್ತೈತೆ ಅದು. ಹಿಂಗೆ ಯಾಕೆ ಆತ್ರಿ ನಮ್ಮ ಬಾಳೆ ಮಗ ಒತ್ತಟೆ ಯಾಕ್ರಿ, ತಂದೆ ತಾಯಿ ಒತ್ತಟೆ, ಇವೆಲ್ಲ ಏನ್ರಿ ನಮಗೆಲ್ಲ ಬಾಳೆ ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಆತಲ್ಲ ಇದು. ಹೌದಿಲ್ಲ, ಒಂದಕ್ಕೊಂದು ಮಕ ನೋಡ್ಲಂಗೆ ಆತದ ಬಾಳೆ. ಕರ್ಮಕ್ಕನುಸಾರವಾಗಿ ಒಮ್ಮೆ ಕೂಡ್ತಾವ ಮತ್ತಾಗಲ್ತಾವ. ನೀರೊಳಗಿನ ತೆರಿ ಹೊಡೆತಕ್ಕೆ ಕಟ್ಟಿಗೆಗಳು ತುಂಡ ಹೆಂಗೆ ಕೂಡ್ತಾವ, ಹಂಗೆ ಕರ್ಮ ಸಂಬಂಧದಿಂದ ಕೂಡ್ತಾವ ಮತ್ತಾಗಲಿಕ್ಕವ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮಹಾತ್ಮರೆಲ್ಲ ಬಾಳೆ ತಿದ್ದ ಕಡ್ಡಾಡಿದ್ರು, ನಾವು ತಮ್ಮನ್ನು ತಾವು ತಿದ್ದುಕೊಂಡ್ರು. ಮೊದಲು ನಿನ್ನನ್ನು ನೀವು ಸುಧಾರಿಸ್ಕೋ. ಬಾಳೆ ಸುಧಾರಿಸೋದು ಆಗೋದು ಮತ್ತು ಅದು ಕರ್ಮಕ್ಕನುಸಾರ ನಡೀತೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಹೆಂಗೆ ಕರ್ಮ ಮಾಡಿರ್ತಿ ಹೆಂಗೆ ನಡೀತೈತಿ, ಅದನ್ನು ತಿದ್ದಾಕ ಬರೋದಿಲ್ಲ. ಮಾಡಿದ್ದನ್ನು ಯಾಕ್ರಿ ಅಂದ್ರೆ ಸುಮ್ಮನೆ ಹೆಂಗೈತಿ ಹಂಗೆ ಅನುಭವಿಸೋದು. ಹಿಂದೆ ಮಾಡಿದ್ದನ್ನು ಈಗ ಊಟ ಮಾಡಕ್ಕೆ ಬಂದೆ, ಸುಮ್ಮನೆ ಹೆಂಗೈತಿ ಹಂಗೆ ಊಟ ಮಾಡೋದು. ಮಾಡಿದ ಅಡಿಗೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಮ್ಯಾಗ ಏನು ಮಾಡ್ಕೋಕೆ ಬರ್ತೈತಿಲ್ಲ, ನಿನ್ನ ಕೈಯಾಗೈತಿ ಮಾಡ್ಕೊ. ಗೊತ್ತಿಲ್ಲದಕ್ಕೆ ಮಾಡಿ ಅದನ್ನು ಸುಮ್ಮನೆ ಅನುಭವಿಸೋದು ಒಂದೇ ಅದಕ್ಕೆ ಉಪಾಯ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕೆಲ್ಲ ಮಾಡಿಬಿಟ್ಟು ಅದನ್ನು ಅಜ್ಞಾನದೊಳಗೆ ಮಾಡಿ ಗೊತ್ತಿಲ್ಲದಕ್ಕೆ ಅದರ ಫಲ ಉಣ್ಣಬೇಕು. ಇನ್ನು ಮ್ಯಾಗ ತಿಳಿದ ಏನು ಮಾಡಬೇಕು ಏನು ಮಾಡಬಾರ್ದು ತಿಳಿದು ಮಾಡು. ಅರ್ಥ ಮಾಡಿದ್ದ ಅದನ್ನು ದಪ್ಪ ದಾರಿ ಹಿಡಿದಿಲ್ಲ ಅವನು, ತಿಳುವಳಿಕೆ ಇತ್ತು ಅನ್ನೋದು. ಗೊತ್ತಿಲ್ಲಲೇ ಮಾಡಿ ಅದ್ರ ಫಲ ಉಣ್ಬೇಕಾಗಿತ್ತು. ಬೆಂಕಿ ತಿಳಿಯಲೇ ಹಿಡಿದ್ರು ಸುಡ್ತೈತಿ, ತಿಳಿದ ಹಿಡಿದ್ರು ಸುಡ್ತೈತಿ. ಅದು ಅದರ ಧರ್ಮ. ಅದು ತಿಳಿಯಲೇ ಮಾಡಿದ್ರು ಅದರ ಫಲ, ತಿಳಿದು ಮಾಡಿದ್ರು ಅದರ ಫಲ ನೀವು ಕೊಡ್ಬೇಕು. ಕೆಟ್ಟ ಫಲ ತಿಳಿದು ಚಲೋದು ಮಾಡಿದ್ರು ಅದ್ರ ಚಲೋ ಫಲ ಬರ್ತೈತಿ. ತಿಳಿಯಲೇ ಕೆಟ್ಟ ಕರ್ಮಗಳು ಮಾಡಿದ್ರೆ ಕೆಟ್ಟ ಫಲ ನಿನಗೆ ಬರ್ತದೆ. ಅದನ್ನು ಅನುಭವಿಸಬೇಕು. ಈ ಕರ್ಮಜಾಲದಿಂದ ಪಾರಾಗಬೇಕಾತಂದ್ರೆ ಏಕೈಕ ಮಾರ್ಗ ಅಂದ್ರೆ ಜ್ಞಾನವನ್ನು ಮಾಡ್ಕೊಳ್ರಿ. ನಿನ್ನ ನಿಜವನ್ನು ತಿಳ್ಕೊನಿ. ಚಲೋ ಕರ್ಮ ಕೆಟ್ಟ ಕರ್ಮ ಎಲ್ಲನೂ ಕೈ ಬಿಟ್ಟ ನಮ್ಮ ನಿಜದ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಬೋದು ಅಂತ ನಮ್ಮ ಕೆಲಸ. ಬಾಕಿ ಇದು ಏನು ಮಾಡುವ ಅವಶ್ಯಕತೆ ಇಲ್ಲ. ಈ ಮಾಡಿದೆ ಅಂದ್ರೆ ಮತ್ತೆ ಜನ್ಮ ತಾಳ್ಬೇಕಾಗ್ತದೆ. ಚಲೋದು ಮಾಡಿದ್ರು ಜನ್ಮ ಬರ್ತೈತಿ, ಕೆಟ್ಟದ್ದು ಮಾಡಿದ್ರು ಜನ್ಮ ಬರ್ತೈತಿ. ಎರಡನ್ನೂ ಮೀರಿ ಜ್ಞಾನ ಮಾಡಿಕೊಂಡಾಗ ಈ ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಆಗ್ತೈತಿ. ಪುನಃ ಈ ಭಾವಕ್ಕೆ ಬರೋದಿಲ್ಲ. ನೀವು ಹುಟ್ಟಲಿಕ್ಕೆ ಅವಕಾಶನೇ ಇಲ್ಲ. ವಾಸನೆಗಳೇ ಇದ್ವು ಅಂದ್ರೆ ಅದು ಹುಟ್ಟಕ್ಕೆ ಹಚ್ತೈತಿ. ಬೀಜ ವಾಸನಾನ ಬೀಜಕ್ಕೆ ಹುಟ್ಟಕ್ಕೆ. ಜ್ಞಾನದಿಂದ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಂಡಿದ್ದೆ ಅಂದ್ರೆ ಅವಾಗ ನಿನಗೆ ಪುನರ್ಜನ್ಮ ಇಲ್ಲ ಅಂತ. ನಿಮ್ಗೆ ಬರ್ದಂಗೆ ಮಾಡ್ಕೋ, ಈ ಭವಕ್ಕೆ ಬರ್ದಂಗೆ ಹುಟ್ಟದಂಗೆ ಮಾಡ್ಕೋ. ವಾಸನ ಕಟ್ಕೊಂಡು ಶರೀರ ಬಿಡ್ತೀವಲ್ಲ, ವಾಸನಾ ಶರೀರ, ಸೂಕ್ಷ್ಮ ಶರೀರ ವಾಸನಾ ನಾಶ ಆಗ್ಮಟ್ಟ ಹೋಗುದಿಲ್ಲ. ಅದು ಸ್ಥೂಲ ಶರೀರ ಕರ್ಮಕ್ಕನುಸಾರವಾಗಿ ಹೋಗ್ತದು. ಈ ಸೂಕ್ಷ್ಮ ಶರೀರ ಏನೈತಲ್ಲ ಹಂಗೆ ತಿರುಗ್ತೈತೆ. ಅದು ಯಾರಿಗೆ ಗೊತ್ತಾಗತ್ರಿ? ಸೂಕ್ಷ್ಮ ಶರೀರದಾಗ ಇರ್ತಾವ ಎಲ್ಲ ಜೀವಿಗಳದಾವ. ಸತ್ತವ್ರು ಯಾರು ನಿಜವಾಗಿ ಸಾಯವ್ರು ಅಂದ್ರೆ ವಾಸನಾ ನಾಶ ಮಾಡ್ಕೊ ನಾವು.
ಅವಾಗ ಜೀವನ್ಮುಕ್ತ, ಅವರು ಪುಣ್ಯವಂತರು. ಹೌದಲ್ಲ? ಹುಡುಕಿವೆಲ್ಲ ಇವೆ ನಾವು ಸತ್ತಾವಂತಾವಲ್ಲ, ವಾಸನ ಕಟ್ಕೊಂಡು ಒಂದಿಲ್ಲ ಒಂದು ಯಾವ್ದಾರ ಶರೀರ ಧಾರಣ ಮಾಡಿರ್ತಾವೆ, ಜಡ ಶರೀರ ಇಲ್ಲ, ಸೂಕ್ಷ್ಮ ಶರೀರದಾಗೆಲ್ಲ ತಿರುಗ್ತಿರ್ತಾವೆ. ಏನು ಎಲ್ಲ ಐತೆ ಅದು ಲೋಕ. ಯಾಕ್ರಿ? ಅವಾಗ ನಿನಗೆ ಅನುಭವಗಳ ಸಂಪರ್ಕದಿಂದ ನಿನಗೆ ಗೊತ್ತಾಕೈತಿ ಹೆಂಗೈತಿಪ್ಪ ಇದು ಜೀವನ ಅನ್ನೋದು. ಅಯ್ಯ ಅದು ಎಲ್ಲಿ ಹೋಗಿಲ್ಲ, ಸೂಕ್ಷ್ಮ ಶರೀರದಾಗ ಎಲ್ಲಿ ತಿರುಗ್ತದೆ, ಸುಡ್ದಾಡ್ತಿರ್ತೈತೆ ಅದು ವಾಸನ ಕಟ್ಕೊಂಡು. ವಾಸನಾ ಶರೀರ ಅದು ನಾಶ ಆಗ್ಬೇಕಾತಂದ್ರೆ ನಿನ್ನ ಜ್ಞಾನವನ್ನು, ನೀ ಯಥಾರ್ಥ ಜ್ಞಾನವನ್ನು ಮಾಡ್ಕೊ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ನೀನು ಯಾರಿದ್ದೀವಿ ಅನ್ನೋ ಜ್ಞಾನ ಮಾಡ್ಕೊಂಡಾಗ ವಾಸನೆಗಳ ಸಮೂಲವಾಗಿ ನಾಶ. ವಾಸನೆ ಉರಿಸದೆ, ಅವನು ಉರಿಸಲಿಲ್ಲ ಅಂದ್ರೆ ಸೂಕ್ಷ್ಮ ಶರೀರದ ತಿರುಗು ಪಳೆ ಬರ್ತದೆ. ಜ್ಞಾನ ಆದಾಗ ನಾಶಕ್ಕ ವಾಸನ ಅವು. ಹೌದಿಲ್ಲ? ಭೋಗ ವಾಸನೆಗಳು ನಾಶ ಆಗ್ಬೇಕಾತಂದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆ ಮಾಡ್ಕೊಂಡಾಗ ಅದರ ಪೂರ್ಣ ಅವು ಸಮೂಲವಾಗಿ ಸ್ವಲ್ಪ ಉಳಿಯೋದಿಲ್ಲ. ನೀವು ಏನು ಮಾಹಿತಿ ಮಾಡ್ಕೊಂಡ್ರೆ ಹಂಗೆ ವಾಸನೆ ಇರ್ತಾವ, ನಾಶ ಆಗಿರೋದಿಲ್ಲ. ಜ್ಞಾನ ಅನುಭವಕ್ಕೆ ತಗೋಬೇಕಲ್ಲ. ಸಮಾಧಿ ಹತ್ತಿ ಖಾತ್ರಿ ಮಾಡ್ಕೊಂಡಾಗ ವಾಸನ ನಾಶಕ್ಕೆ. ಅವಾಗ ಅವು ಪುನರ್ಜನ್ಮದ ಭಯ ಇಲ್ಲ. ಇಲ್ಲ ಮತ್ತೆ ಭವಕ್ಕೆ ಬರೋದಿಲ್ಲ. ಸೂಕ್ಷ್ಮ ಶರೀರದೊಳಗೆ ಹಂಗೆ ಸುಡ್ದಾಡ್ತೈತೆ ಅದು. ಏನು ಭಾಳ ಕಠಿಣ ಅದ ರೀ. ವಾಸನಾ ಶರೀರ ನಾಶ ಮಾಡ್ಕೋತ ಸೂಕ್ಷ್ಮ ಶರೀರ ನಾಶ. ಕಾರಣ ಶರೀರದಾಗ ಅಡಗ್ತತಿ, ಮತ್ತು ಅದು ವ್ಯಕ್ತ ಆಗ್ತದೆ. ನಿದ್ದೆ ಅದು ಕಾರಣ ಶರೀರ, ನಿದ್ಯಾಗ ಅಡಗ್ತತಿ, ಮತ್ತು ಎಂದಿನಂತೆ ಅದ ವ್ಯವಹಾರ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಹೇಳ್ತತಿ, ಕೇಳ್ತತಿ, ವಾಸನ ನಾಶ ಆಗಿರ್ತದೆ. ಅದಕ್ಕೆ ವಾಸನ ಸಮೂಲವಾಗಿ ನಾಶ ಆಗ್ಬೇಕಾದ್ರೆ ನಿರಂತರ ಈ ನಮ್ಮ ಸ್ವರೂಪ ಜ್ಞಾನಕ್ಕೆ ಪ್ರಯತ್ನ ನಾವು ಮಾಡಬೇಕಾಗೈತಿ. ಅದಕ್ಕೆ ಹಗಲಿರುಳನ್ನದೇ ಅಭ್ಯಾಸ ನಡೆದವರು. ಏನು ಮತ್ತೊಂದು ಹೆಸರೇ ಇಲ್ಲ, ಯಾವಾಗಲೂ ಅದರ ಅಭ್ಯಾಸದಾಗಿದ್ದರೆ ಏನಾರು ವಾಸನೆಗಳು ಕ್ಷೀಣಕ್ಕೆ ನೋಡ್ರಿ. ಸ್ವರೂಪದ ಅಭ್ಯಾಸ ಪ್ರಬಲ ಆಗ್ಬೇಕು ನೋಡಿ. ಬಾಳೆ ಸಂಕಟು ಏನು, ಈ ಸಂಕಟು ಇದು ಸುಖರೂಪ ಅನ್ನೋದು ಅಗಳೆ ಆಡಿಸಿ ಗೂಟ ಬಡ್ದಂಗೆ ಆಗ್ಬೇಕು ನೋಡು. ನಮಗೆ ಇದು ಬಾಳೆ ಸುಖರೂಪ ಐತಿ, ದುಃಖರೂಪ ಐತಿ ಅನ್ನೋದು. ಇದನ್ನು ಮಾಡಿದವ್ರು ಯಾರು ಸುಖಿಗಳಾಗ್ಯಾರ? ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಬಾಳೆ ಬೆನ್ನು ಹತ್ತಿದವ್ರು ಜಗತ್ತಿನ ಇತಿಹಾಸದೊಳಗೆ ಇಲ್ಲ, ಯಾರೂ ಆಗಿಲ್ಲ, ಹಿಂದೂ ಇಲ್ಲ, ಈಗೂ ಇಲ್ಲ. ಇದ್ರ ಬೆನ್ನು ಬಾಳೆ ಅಂದ್ರೆ ಇದೆ. ಇಂದ್ರಿಯ ಸಂಪರ್ಕ ಭೋಗಕ್ಕನ ಬಾಳೆ ಅನ್ನೋದು ಅದಕ್ಕೆ ಅನುಕೂಲ ಆಗುವಂಥದ್ದು. ಅದಕ್ಕಾಗಿ ವಿಷಯ ಸಂಗ್ರಹ ಮಾಡೋದು, ಅವನ ವಿಷಯಗಳ ಭೋಗ ಮಾಡೋದು. ವಿಷಯ ಸಂಗ್ರಹ, ವಿಷಯ ಭೋಗ, ಇದ ಬಾಳೆ. ಹೋದಿಲ್ಲ? ಗಿದ್ದ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಹೊಸವು ಏನದಾವು? ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವ ವಿಷಯ ವಸ್ತುಗಳು. ಇದ್ರಾಗ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಏನು ಮಾಡ್ತೈತಿ? ನಮ್ಮನ್ನು ತಿರ್ಗಾಕಿಸ್ತದೆ. ಜನ್ಮಾಂತರ ವಿಷಯಗಳ ಮ್ಯಾಗಿನ ಪ್ರೀತಿ, ಬಾಳೆದ ಮ್ಯಾಗಿನ ಪ್ರೀತಿ ಏನೈತಿಲ್ಲ, ಇದು ನಮ್ಗೆ ಹುಟ್ಟಾಕಿಸ್ತೈತಿ. ಜನ್ಮಾಂತರ ತಿರ್ಗಾಕಿಸ್ತೈತಿ. ಹಂಗಾಗ್ಬೇಕು, ಹಿಂಗಾಗ್ಬೇಕು, ಏನೇನೇನು ಕಲ್ಪಿಸ್ಬೇಕು. ಹೆಂಗಾದರೂ ಇದ್ರಾಗ ಸುಖ ಇಲ್ಲ. ಸುಖ ಮಾತ್ರ ನಿನ್ನೊಳಗದ. ನಿನ್ನೊಳಗಿದ್ದದನ್ನು ನೀ ಅನುಭವ ಮಾಡ್ಕೊಂಡಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ ನೋಡ್ರಿ. ನೀ ಯಾರದೇ ಅನ್ನೋದು ಖಾತ್ರಿ ಮಾಡ್ಕೊ, ಸಮಾಧಿಯನ್ನು ಹೊಂದಿ. ಬಾಳೆ ಚಿಂತೆ ಹಸ್ತೈತೋ, ಚಿಂತೆ ಕೊಡ್ತೈತೋ? ಎಲ್ಲರಿಗೆ ಅದು ತನಗೆ ತನ್ನಂತೇಳಿ ಏನೈತಿ ಅದನ್ನು ಕೊಡೋದು. ಹೌದಿಲ್ಲ? ಅದು ಚಿಂತೆ ಹಸ್ತದ ಅಂದಿಂದ ಯಾಕೆ ಮಾಡ್ಬೇಕಪ್ಪ ಅದನ್ನು ಬಾಳೆ? ಭ್ರಮ ಆಗಿಬಿಟ್ಟೈತೆ ನಮಗೆ. ಬಾಳೆದಾಗ ಸುಖ ಸಿಗ್ತೈತೆ ಅಂತ ಬಾಳೆದ ಚಿಂತನೆ ಹತ್ತಿ ಬಿಟ್ಟೈತೆ. ಏನು ತಾನು ಪರಿಶುದ್ಧ ಚೈತನ್ಯ ಸ್ವರೂಪನದ, ನಿರ್ಮಲನದಾನ. ಗುರ್ತಿಲ್ಲದಕ್ಕೆ ಈ ದೇಹ ನಾನು, ಈ ಹೊಲಸು ನಾನು ಅಂತ ತಿಳ್ಕೊಂಡು ಕೂತ. ಏನು ನಮ್ಮಂಥವು ಹಂಗೆ ಆಗ್ಬೇಕ್ರಿ ದೇವರು ಅಂತ. ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದಕ್ಕೆ ನಿನಗೆ ಹಂಗೆ ಅನ್ಸಾಗ್ತೈತಿ. ಸಂಬಂಧ ತಪ್ಪಿಸ್ಕೋ. ನೀ ಯಾರದು ನಿನಗೆ ಗೊತ್ತಾಕೈತಿ. ಏನು ನಾ ಇದನ್ನು ಹಿಡ್ಕೊಂಡ ದೇವ್ರಾಗಕ್ಕೆ ಆಗೋದಿಲ್ಲ. ಇದನ್ನು ಬಿಟ್ಟಾಗ ಏನು ಇದನ್ನೆಲ್ಲ ಉಪಾಧಿಗಳ ತ್ಯಾಗ ಮಾಡಿದಾಗ ನೀನು ಯಾರಿದ್ದೀನೋ ನಿನಗೆ ಹೊಡಿತೈತಿ. ಈ ಉಪಾಧಿ ಹಿಡ್ಕೊಂಡು ನಾ ದೇವ್ರು ಅಂತ ತಿಳ್ಕೊ. ಶರೀರ ನಾನು ದೇವ್ರು ಅಂತ ತಿಳ್ಕೊಳಕು. ದೇವ್ರು ಅಂದ್ಕೂಲೆ ಇದು ನಾನು ಅಂತೀನಿ. ಅದಕ್ಕೆ ಅವಾಗ ಗೊತ್ತಿಲ್ಲ, ನಾನು ಹೆಂಗೆ ಹಾಕೇನೆ ಅಂತ. ಅದು ಬರೋಬ್ಬರಿನೇ ಐತಿ. ಶರೀರ ಹಿಡ್ಕೊಂಡೇವು ನಾವು, ಇದು ನಾನು ಅನ್ನೋದನ್ನು ಭಾವ. ಆ ಭಾವ ಬಿಟ್ಟಾಗ
ಸಂಬಂಧ ತಪ್ಪಿಸ್ಕೊಂಡ ಉಪಾಧಿ ಸಂಬಂಧ ತಪ್ಪಿಸ್ಕೊಂಡಾಗ ನೀನು ದೇವರಿದ್ದೆ ಅನ್ನೋದು ಅನುಭವ ಬರ್ತೈತಿ. ಏನು ದೇಹ ಹಿಡ್ಕೊಂಡ ನಾನು ಪಾಪಿ ಇದ್ದೇನೆ, ದುಃಖಿ ಇದ್ದೇನೆ ಅಂತ ನೀನು ಸಂಬಂಧ ತಪ್ಪಿಸ್ಕೊಂಡಾಗ ನೀ ಎಲ್ಲಿ ಪಾಪಿ ಇದೀವಿ, ಪಾಪರಹಿತ ಇದ್ದೀನಿ ಅಂತ. ನೀ ಸ್ವತಂತ್ರ ಅದಿ, ಏನನ್ನೂ ಅವಲಂಬಿಸುವ ಅವಶ್ಯಕತೆ ಇಲ್ಲ. ನೀನು ನಿನ್ನನ್ನು ಅವಲಂಬಿಸ್ಕೊಂಡು ಇವೆಲ್ಲ ಅದಾವೆ, ಇದನ್ನು ಅವಲಂಬಿಸುವ ಅವಶ್ಯಕತೆ ನಿನಗಿಲ್ಲ. ಇವೆಲ್ಲ ಎದಕ್ಕೆ ಬೇಕಾಗ್ಯಾವ ನೀವು? ಆ ಮತ ಈ ಮತ ಜಾತಿ ಪಾತಿ ಎದಕ್ಕೆ ತೊಗೊಂಡು ಏನು ಮಾಡವು? ಅದಕ್ಕೆ ಆ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸದೆ ಅವಶ್ಯ ಆರಾಮಿರೋಂಗವಿಲ್ಲ. ಅದಕ್ಕೆ ಬೇಕಾಗಿ ಜಾತಿ ಪಾತಿ ತೊಗೊಂಡು ಏನು ಮಾಡ್ಬೇಕು? ಯಾವ ಮತನೂ ನಿನಗೆ ಸಂಬಂಧ ಇಲ್ಲ. ನಿದ್ದೆಯೊಳಗೆ ಯಾವ ಜಾತಿ ಯಾವ ಮತದ ಇರ್ತಿ ಅಂದ್ರೆ ಆ ಮತ ಬಂದು ಹೇಳ್ತಾನೆ, ಆ ಜಾತಿ ಬಂದು ಹೇಳ್ತಾನೆ, ನೀ ನಮ್ಮ ಮತದ ನಮ್ಮ ಜಾತಿಯವ ಅಂತೇಳಿ ಏನ ನೀನ ತಿಳ್ಕೊಂಡೇ ಇದನ್ನೆಲ್ಲ ನೀನ ಕಲ್ಪಿಸ್ಕೊಂಡು ನೀನ ಅದ್ರ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ. ನಿನ್ನ ಬಲಿ ನೀನ ಹಾಕ್ಕೊಂಡಂಗಾಗೈತಿ. ನೀನ ಹಾಕ್ಕೊಂಡು ಬಲಿ ಗಟ್ಟಿದ ಬೆಳೆ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ. ಸದ್ದ ಈ ಶರೀರ ರೂಪ ತೆಗೆದ್ರೆ ನೀನು ಶಿವರೂಪನ ಅದಿ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ರು ನಿಮ್ಮ ಸ್ವರೂಪಕ್ಕೆ ಏನಾದ್ರು ಲಾಭ ಆಗೈತೆ? ಲಾಭನೂ ಇಲ್ಲ, ಹಾನಿನೂ ಇಲ್ಲ. ನೀರುವಂಗದ ಅದಿ. ಪುನಃ ಮತ್ತೆ ಪೂಜಾ ವಗೈರೆ ಮಾಡಿ ಮತ್ತೇನಾಗವ್ರು ಹೇಳಿ? ಹೊಸದಾಗಿ ಏನಾಗವ್ರು ನೀವು? ಮತ್ತೆ ಏನಾರ ಮಾಡಿದ್ರೆ ಏನಾರ ಆಗೋದು. ಅದಿಲ್ಲ ನೀನು ಏನು ಮಾಡಲಿಲ್ಲ ಅಂದ್ರೆ ಇದಕ್ಕಿದ್ದಂಗೆ ಇರಾಕ್ ಬರ್ತೈತಿ. ಏನು ಹಂಗಾರೆ ಆರಾಮದಿಂದ ಇರ್ಬೇಕಾತಂದ್ರೆ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ಏನಾರ ಮಾಡಿದ್ರೆ ಏನಾರ ಕೊಂಡ್ಕೊಂಡಿರ್ತೀವಿ. ಏನು ಆಗುವುದಿಲ್ಲ, ಅದು ಹೋಗುದನಲ್ಲ. ಹೋಗುದಾಗಿ ಏನು ಮಾಡವ? ಅದಕ್ಕೆ ಈ ಆಗು ಹೂವುಗಳನ್ನೆಲ್ಲ ಮರೆತು ಕೇವಲ ಆಗದೆ ಹೋಗದೆ ಇದ್ದಂಥ ನಿನ್ನ ಇರುವಿನ ಕಡೆ, ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಟು ಇರುವ ಪ್ರಯತ್ನವನ್ನು ಮಾಡು. ಇದ್ದಕ್ಕಿದ್ದಂಗಿದ್ದದ್ದು ಅದ ನೀನು. ಅರಿವು ಅದು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗುವುದೆಲ್ಲ ಅರಿವಿಸ್ಕೊಳ್ಳೋದ್ರೊಳಗೆ ಜಡದೊಳಗಾಗೈತಿ. ಅರಿವ ನೀನಾಗ್ಬಿಳಿದು ಇದ್ದಕ್ಕಿದ್ದಂಗೆ ಇರ್ಬೇಕಾತಂದು ಅರಿವ ನಾವಾಗಿರ್ಬೇಕಾತಂದು ಬಹಳ ದಿನದ ಅಭ್ಯಾಸ ಬೇಕಿತ್ತು. ಇದಕ್ಕಿದ್ದಂಗಿದ್ರೆ ಯಾವ ಗದ್ದನೂ ಇಲ್ಲ. ಅದು ನಾವು ಬಿಟ್ಟೇವಿ. ಅದನ್ನ ಅರಿವಿಸ್ಕೊಳ್ಳೋದು ನಾನು ನಂದು ಅಂತ ತಿಳ್ಕೊಂಡ್ಕೊತೀವಿ. ತೋರಿಡುವುದು ನೀನಲ್ಲ, ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಅರಿವು ನೀ ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡಿ. ಅಂದಾಗ ನಿನಗೆ ಬಾಧೆ ಇಲ್ಲ. ಸಮಾಧಿ ಒಂದು ಖಾತ್ರಿ ಮಾಡ್ಕೊಂಡಾಗ ನಿನಗೆ ಬಾಧೆ ತಪ್ತೈತಿ. ಅಡಿಗೆ ಮಾಡಿ ಉಂಡಾಗ ತೃಪ್ತಿ ಆಕತಿಲ್ರಿ. ಉಣ್ಣುಲ್ಲೇ ಹಂಗೆ ಮಾಡಿಟ್ಟೆ ನಾನು ಅಂತಂದ್ರೆ ಮಾಡಿಟ್ಟದ ಉಣ್ಣುದು ಯಾವಾಗಪ್ಪ? ಅದನ್ನು ಅನುಭವಿಸೋದು ಯಾವಾಗ? ಮಾಹಿತಿ ಆಯ್ತು ಯಾಕ್ರಿ? ಮಾಹಿತಿ ಅಡಿಗೆ ಮಾಡಿಟ್ಟು ಅದನ್ನು ಉಣ್ಣುದು ಯಾವಾಗ? ಉಂಡಾಗ ತೃಪ್ತಿ ಆಕತಿಲ್ಲ. ಆ ಜ್ಞಾನದ ಅಡಿಗೆ ಮಾಡ್ಕೊಂಡು ಊಟ ಮಾಡ, ಅನುಭವಿಸೋದನ್ನು. ಹೌದಿಲ್ಲ? ಅನುಭವಿಸಿದಾಗ ನಿನಗದ ತೃಪ್ತಿ. ಏನು ಅದು ಒಂದು ಭಾಗ್ಯ ಬೇಕಲ್ಲ. ಅದನ್ನು ಅನುಭವಿಸೋಕ್ಕಾಗಲಿಲ್ಲ, ಬರೀ ಹೇಳಕ್ಕಾಗ್ತೀನಿ ನನಗೆ. ಹಿಂಗೆ ಹೇಳ್ಕೊಂತ ಹೋದ ಜನ್ಮ ಜನ್ಮ ಅಂತ ತಿರುಗಿದು, ಬರೀ ಹೇಳ್ಕೊಂತ ಅನುಭವ ತಗೊಂಡು ಇರೋಕ್ಕಾಗಲಿಲ್ಲ. ಅದಕ್ಕೂ ಪುಣ್ಯ ಬೇಕು, ಆ ಭಾಗ್ಯ ಬೇಕಲ್ಲ. ಅನುಭವದಿಂದ ಇರುವುದು ಅದ ಅನುಭವದಾಗ ಇರ್ಬೇಕನ್ನುವಂಥ ಒಂದು ಪುಣ್ಯ ಬೇಕು, ಉತ್ಕಟ ಇಚ್ಛಾ ಬೇಕು. ಅದಕ್ಕೆ ಯಾವಾಗಲೂ ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸು ನಿಲ್ಲೋಕೆ ಉಪವಾಸ ಅಂತಾರೆ. ಏನು ಸಮೀಪ? ಉಪ ಅಂದ್ರೆ ಸಮೀಪ. ಯಾವುದ ಸಮೀಪ? ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸೋದು. ಎಲ್ಲ ವಿಷಯಗಳು ಗಡುವೆ ಎಲ್ಲ ಕೈಬಿಟ್ಟು ಆತ್ಮನ ಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವುದು. ಆತ್ಮ ಸಂಸ್ತಂಭನ ಕೃತ್ವ, ನನ್ನಲ್ಲಿ ನಾನು ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು ಆನಂದದಲ್ಲಿ. ಅದಕ್ಕೆ ಉಪವಾಸ ಅಂತಾರೆ. ಏನು ಹೊರಗೆ ಏನು ಮಾಡಿದ್ರು ಕೆಲಸ ಆಗೋದು ನೋಡ್ರಿ. ಇದು ಹೊಳಿದ ಭಾಳ ಕಠಿಣ ಐತ್ರಿ.
ಅಂಥವ್ರ ಸಂಘ ಬೇಕು ನಮಗೆ. ಇದು ಹೊಳಿಬೇಕಾತ ನಿರಂತರ ಅಂತ ಸತ್ಪುರುಷರ ಸಂಘ ಇತ್ತು ಅಂದರೆ ಹೊಳಿತೈತಿ. ಬೇಕಾದಂಥ ದಡ್ಡ ಇದ್ದಾನಂದ್ರೆ ಅವನಲ್ಲಿ ಪರಿವರ್ತನೆ ಆಕೈತಿ. ಏನು ಆಡಂಬರ ಪೂಜೆ ಮಾಡ್ಕೊತ ಕೂತ್ರಿ ಎಂದು ಹೊಳಿಬೇಕ್ರಿ ನಿನಗೆ? ಮಾಡ್ಕೊತ ಬಂದಿರಲ್ಲ, ಜಗತ್ತಿನ ಜನ ಎಲ್ಲ ಅದನ್ನ ಮಾಡ್ತಾರೆ, ಹೊರಗಿನ ಆಡಂಬರ ಪೂಜೆ. ಏನಾಗೈತಿ? ನಿಮ್ಮನ್ನು ಬಿಟ್ಟು ಆನಂದ ಎಲ್ಲಾರು ಹೋಗೈತೆ ಅನ್ನೋದು? ಏನಾರು ಮಾಡ್ಯಾರ ಬರ್ತೈತೆ ಅನ್ನೋದು? ಕರ್ಮದ ಫಲ ಅದಲ್ಲ ಅಲ್ಲ. ಏನು ಕರ್ಮದಿಂದ ಅದು ದೊರೆಯುವುದಲ್ಲ, ಅದು ಜ್ಞಾನದ ಫಲ. ಯಥಾರ್ಥವಾಗಿ ಅದನ್ನು ತಿಳ್ಕೊಬೇಕಾಗೈತಿ. ನಿನ್ನಲ್ಲಿ ಇದ್ದದ್ದು ನೀ ಹೆಂಗೆ ಅದನ್ನು ಅನುಭವ ತಿಳುವಳಿಕೆಯಿಂದ ಉಳ್ಕೋಬೇಕಾಗೈತೆ. ಅದನ್ನು ತಿಳ್ಕೊಂಡು ಒಳ್ಳೆ ಕಮ್ಮನ್ ದಿನಸದಾಗ ಹುಡುಕಾಕತ್ತೇವೆ ನಾವು ಆನಂದ. ಕೆಟ್ಟು ಹೋಗುವಂಥ ಶರೀರದಾಗ ಮಲವೆರಡರ ಬೆಸಿಗೆಯಾಗ ಸಿಗಬಹುದನ್ರಿ ಇದು. ಹೊರ ಹುಡುಕೇ ದಣಿದ್ದೀನಿ. ನಿನ್ನೊಳಗೆ ಇದ್ದದನ್ನು ನೋಡ್ಕೊಂಡಿದ್ರೆ ದನುವಾಗ ಪ್ರಸಂಗನ ಬರ್ತಿದ್ದೀನಿ ನೀನು. ಸುಖ ಹೊರಗೆ ಹುಡುಕೋದು ಒಂದು ಭ್ರಮ ಬಡ್ಕೊಂಡೈತಿ ನೀನು. ಎಷ್ಟು ಜನ್ಮ ಆತ್ರಿ ಹೊರಗೆ ಹುಡುಕಾಕೈತಿ ಬಾಹ್ಯ ವಸ್ತುಗಳಲ್ಲಿ. ಇಂದ್ರಿಯಗಳ ಮೂಲಕ ಅದನ್ನು ಹುಡುಕಾಕತ್ತೇವೆ, ಸುಖ ಸಿಗ್ತೈತೆ ಅಂತ. ಸಿಕ್ಕೈತಿನ ಅಂದ್ರೆ ಎಷ್ಟೋ ಶರೀರಗಳ ಹೋದವು ಇದಕ್ಕಾಗಿ ಪ್ರಯತ್ನ ಮಾಡಾಕೈತಿ. ಇನ್ನೂ ಸಿಕ್ಕಿಲ್ಲ. ಇನ್ನೂ ಅದರ ಸಂಶೋಧನೆ ನಡೆಸಿ ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ. ನೀ ಎಷ್ಟು ಜನ್ಮ ಹುಟ್ಟಿದ್ರು ಅದಾಗೋದಿಲ್ಲ. ನಿನ್ನಲ್ಲೇ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗೋದು? ಏನು ಭ್ರಾಂತಿ ನಾಶ ಮಾಡಿಕೊಂಡಾಗ ಹೊರಗೆ ಹುಡುಕೋ ಭ್ರಾಂತಿ ಬಿಡದು. ಅವಾಗ ನಿನಗೆ ಶಾಂತಿ. ನಿನ್ನಲ್ಲೇ ನೋಡ್ಕೋ, ಕೆಲಸ ಮಾಡ್ಕೊ. ಎಲ್ಲಿಲ್ಲ ಹಂಗಾರೆ ಎಲ್ಲಿ ಐತಿ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಹೊರಗೆಲ್ಲ ನೋಡಿದಿ ಅದ್ರಾಗೂ ಇಲ್ಲ ಹಂಗಾರೆ ಎಲ್ಲಿ ಐತಿ ಅದಕ್ಕೂ ಪ್ರಯತ್ನ ಮಾಡ್ಬೇಕು. ಹೊರಗೆ ಹುಡುಕೋದನ್ನು ಕೈ ಬಿಟ್ಟು ಅದಕ್ಕೂ ಪ್ರಯತ್ನ, ಇದಕ್ಕೂ ಪ್ರಯತ್ನ. ಒಳಗೆ ಎಲ್ಲಿ ಐತಿ ಹಂಗಾರೆ? ಎಲ್ಲವನ್ನು ಆರೈದು ನೋಡಲು ಇಲ್ಲೆಲ್ಲಿ ಅದನ್ನೇ ಎಲ್ಲಿ ನೆಲೆಸುವುದು? ಎದುರಾಗೂ ಇಲ್ಲದ ಹಂಗಾರೆ ಎಲ್ಲಿ ಐತಿ? ಅದನ್ನು ಹೆಂಗೆ ಮಾಡ್ಬೇಕು? ಅದಕ್ಕಾಗಿ ಪ್ರಯತ್ನ ಮಾಡಬೇಕು, ಹೊಂದಬೇಕಾಗೈತಿ. ಏನು ನಿರಂತರ ಪ್ರಯತ್ನ ಬೇಕಾಗ್ತದೆ. ತನ್ನಲ್ಲಿ ಅನ್ನೋದು ನಾನೇ ಅದೇನೋ ಹೊಳಿ ಮಠ ಪ್ರಯತ್ನ ಹೊಳೆದಾದ ಉಳ್ಕೋಬೇಕಲ್ಲ. ಸದ್ರೂಪ ಅಂದರೆ ಮೂರು ಕಾಲದೊಳಗೂ ಬಾಧೆ ಆಗದಂಥ ಇರುವಿಗೆ ಅಂತ. ತ್ರಿಕಾಲ ಬಾಧ್ಯವಾದಂಥ ಇರುವಿಗೆ ಸದ್ರೂಪ ಅಂತ. ಸದ್ರೂಪ, ಚಿದ್ರೂಪ, ಆನಂದ ರೂಪ. ಚಿದ್ರೂಪ ಅಂದರೆ ಅರಿಯುವಂಥದ್ದು. ಎಲ್ಲವನ್ನ ಅರಿತಕ್ಕಂಥದ್ದು. ಅದಕ್ಕೆ ಸದ್ರೂಪ, ಚಿದ್ರೂಪ, ಆನಂದ ರೂಪ. ಆ ಸುಖರೂಪ ಆದಂಥದ್ದು ಯಾವುದೈತಿ ಅದು ಆನಂದ. ಅದಕ್ಕೆ ಸಚ್ಚಿದ ಆನಂದ ಅಂತಾರೆ. ಅರಿವು ಇರುವ ಆನಂದ. ಮನುಷ್ಯತ್ವ, ಮುಮುಕ್ಷತ್ವ ಮಹಾಪುರುಷರ ಆಶ್ರಯ. ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂದರು. ಬಹಳ ದುರ್ಲಭ. ಮನುಷ್ಯತ್ವ ಬರೋದು ಬಹಳ ದುರ್ಲಭದ ನೋಡಿ. ಪಶುವೃತ್ತಿ, ರಾಕ್ಷಸಿ ವೃತ್ತಿ ಹೋಗಿ ಮನುಷ್ಯ ವೃತ್ತಿ ಬರಬೇಕಲ್ಲ. ಅವಾಗ ಮನುಷ್ಯತ್ವ ಬಂದಾಗ ಅವನು ಒಳ್ಳೆ ಸದ್ಗುಣಗಳು ಬರ್ತಾವೆ, ದುರ್ಗುಣಗಳೆಲ್ಲ ಹೋಗ್ತಾವು. ರಾಕ್ಷಸಿ ವೃತ್ತಿ, ಪಶುವೃತ್ತಿ ಎಲ್ಲಿ ಸದ್ಗುಣಗಳು ಬರ್ಬೇಕು? ಏನು ಅದಕ್ಕೆ ಮನುಷ್ಯತ್ವ ಬಂದಾಗ ಒಳ್ಳೇದನ್ನು ಮಾಡು. ಹೌದಿಲ್ಲ? ಅದಕ್ಕೆ ಮನುಷ್ಯತ್ವ ಅಂತಾರೆ. ಮನುಷ್ಯನ ಏನು ದನದ ಗತಿ ಮಾಡ್ತಿಲ್ಲ ಮರೆ. ಅವಕ್ಕೇನು ಗೊತ್ತಿಲ್ಲ. ಅವು ಏನು ತಿಂವುದ ಅವೇನು ಅವಕ್ಕೇನೋ ಅದ್ರ ಖಬರ್ ಇರೋದಿಲ್ಲ. ಹಂಗೆ ನಾವು ದನದ ಗತಿ ಅವ್ರಿಗೆ ಏನಾರು ಬೆಂದಿತ್ತು, ನಂದಿತ್ತು, ಇನ್ನೊಬ್ರು ಪೆಟ್ಟದಿತ್ತು ನೋಡೋದೇ ಇಲ್ಲ. ಅದೇ ತಂದಟ ನೋಡ್ತದೆ. ಇದು ದನ ವೃತ್ತಿ. ಹೌದಿಲ್ಲ?
ಬರೀ ಅಕ್ಷಿಷ ಇರುತ್ತೆ, ಇನ್ನೊಬ್ಬರಿಗೆ ಪೀಡಾ ಕೊಡೋದು ಬರೀ. ಏನು ಮತ್ತೊಂದು ಏನು ಇಲ್ಲ ಸ್ವಾರ್ಥ. ತ್ಯಾಗ ಮಾಡಿದಾಗ ಮನುಷ್ಯತ್ವ ಬರ್ತೈತಿ. ಏನು ಮನುಷ್ಯತ್ವ ಅಂದ್ರೆ ಎದಕ್ಕಂತಾರೆ? ಇನ್ನೊಬ್ಬರಿಗೆ ಪೆಟ್ಟು ಹತ್ತಬಾರ್ದಪ್ಪ, ಇನ್ನೊಬ್ಬರಿಗೆ ಹಿತ ಬಯಸಬೇಕು. ಏನು ನಮಗೂ ಒಳ್ಳೇದಾಗಲಿ, ಇನ್ನೊಬ್ಬರಿಗೂ ಒಳ್ಳೇದಾಗಲಿ ನಾವು. ಏನು ಅವ ಮನುಷ್ಯ. ಮನುಷ್ಯ ಗಣದವ್ರು ಎಷ್ಟು ಮಂದಿ ಇದ್ರಿ ಇದ್ರಾಗ? ಆನಂತರ ದೇವಗಣ. ಇನ್ನೊಬ್ಬರಿಗೆ ಒಳ್ಳೇದಾಗಲಿಪ್ಪ. ಮನುಷ್ಯಗಣ, ದೇವಗಣ, ರಾಕ್ಷಸಿ ಗಣ ಅವದಾವಿಲ್ಲ. ಎಷ್ಟೋ ಜನ್ಮದ ಪುಣ್ಯದ ರಾಶಿ ಕೂಡಿ ಬಿದ್ದಾಗ ನಮ್ಮಲ್ಲಿ ಈ ವಿವೇಕ, ನಮ್ಮಲ್ಲಿ ಜಾಗೃತಿ. ನಾನು ಯಾರು, ನಾನು ಅಲ್ಲದ್ದು ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಪುಣ್ಯದಿಂದ ಅದು ಬರ್ತೈತೆ ಅಂತ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಿ ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀಪ. ಅದನ್ನು ಮಾಡ್ಕೊಳಕ್ಕೆ ಒಲ್ಲಿವಿ. ಪುಣ್ಯಾರ ಬೇಕಂತೇವಿ, ಮಾಡಕ್ಕೆ ಒಲ್ಲಿವಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಒಲ್ಲಿ ಅಂತೀವಿ. ನಮಗೆ ಏನು ಬೇಕಾಗೈತಿ ಅದನ್ನು ಇನ್ನೊಬ್ಬರಿಗೆ ನೀ ಕೊಡು. ನಮಗೆ ಯಾವ್ದು ಬೇಡಾಗೈತಿ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಏನು ಇಷ್ಟ ಪೂಜೆ ನೋಡು. ಇಷ್ಟು ಹಿಡಿದ್ರೆ ನಿನ್ನ ಉಪ್ಪು ಪಾರದಂಗೆ. ಏನು ನಮ್ಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಯಾವುದನ್ನು ನೀ ಬೇಕು ಅದನ್ನು ಕೊಡು. ಹೌದಿಲ್ಲ? ನೀ ಕೊಡದ ಹೊರತು ಅದನ್ನು ಪಡೆಯೋಕೆ ಅಧಿಕಾರ ಇಲ್ಲ. ನಮಗಿದು ಬೇಡದದ್ದು ಬಂದೈತೆ ಅಂದ್ರೆ ಅದನ್ನು ಇನ್ನೊಬ್ಬರಿಗೆ ಮಾಡಿ. ಅದನ್ನು ಬಂದೈತೆ ಅಂದ್ರೆ ನೀ ಅದನ್ನು ಮಾಡಿ. ಏನು ಮಾಡಿರ್ತೀವಿ ಅದೇ ಬರ್ತೈತೆ ನಮ್ಗೆ. ಬಿತ್ತಿದ್ದನ್ನು ಬೆಳೆದಕ್ಕೋ ಅಂತ. ಏನು ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣ. ಏನು ನಮ್ಮ ಹಣೆ ಬರ ನಾವೇ ಬರ್ಕೊಳ್ಳೋರು. ಯಾರೂ ಬರೋದಿಲ್ಲ, ಶೆಟ್ಗೆಗೂ ಬರೋದಿಲ್ಲ, ಬ್ರಹ್ಮನೂ ಬರೋದಿಲ್ಲ. ನಮ್ಮ ಹಣೆ ಬರ ನಾವ, ಅದಕ್ಕೆ ಕಾರಣೀಕರ್ತರ ನಾವು. ಏನು ನಿನ್ನ ದೈವದ ಶಿಲ್ಪಿ ನೀನ ಅಂದ. ಏನು ಅದಕ್ಕೆ ಪುಣ್ಯವನ್ನು ಮಾಡು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಮೊದಲಿಗೆ ಅದನ್ನು ಹೇಳ್ಯಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಕ್ತಿ. ಆಲಿಸಿದಾಗಲೇ ಅಲ್ಲ, ಬರೀ ಆಲಿಸಿ ಬಿಟ್ಟು ಆಚರಣೆ ಇರಲಿಲ್ಲ ಅಂದರೆ ಆಲಿಸಿ ಆಚರಿಸಿದಾಗಳವು. ಏನು ಹೇಳೋದ ಗುರುಗಳು? ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಪ್ಪ, ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ, ಒಳ್ಳೆಯದನ್ನು ಮಾಡು. ಮೊದಲು ಇಂಥ ಒಂದು ಪುಣ್ಯ ಮಾಡಿದಾಗ, ಇಂಥ ಒಂದು ಆಚರಣೆ ನಮ್ಮದು ಬಂದ ಆಚರಣೆ ತೊಡಗಿದಾಗ ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮೆದುರುಳು ಸಾಧ್ಯ ಅಂತ. ಕೆಡಕಂತಿ ನಮ್ಮಿಂದ ಯಾರಿಗೂ ಆಗೋಂಗಿಲ್ಲ. ಆದ್ರೆ ಒಳ್ಳೆಯದನ್ನು ಮಾಡಬೇಕು. ಯಾವಾಗಲೂ ಒಳ್ಳೆಯದನ್ನು ಬಯಸೋವಾಗ ಎಂದೂ ಕೆಟ್ಟಾಗೋದಿಲ್ಲ. ಕೆಟ್ಟದ್ದನ್ನು ಬಯಸಿದವಾಗ ಎಂದೂ ಒಳ್ಳೆಯದಾಗೋದಿಲ್ಲ. ತಾನ ಹಾಳಾಗ್ಬೇಕಾರೆ. ಹೌದಿಲ್ಲ? ಇನ್ನೊಬ್ಬರಿಗೆ ಕೆಡಕ ತನಗ ಕೆಡಕದು. ಇನ್ನೊಬ್ಬರಿಗೆ ಯಾವಾಗಲೂ ಹಿತವನ್ನು ಬಯಸೋವಾಗ ತನಗೆ ಹಿತ ಅದ. ಏನು ಅದು 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 ನಮ್ಮ ಹಂತೇಲೇ ಐತೆ. ನಮಗೆ ನೆಮ್ಮದಿ ಬೇಕಾಗಿತ್ತಂದ್ರೆ ಇನ್ನೊಬ್ಬರು ನೆಮ್ಮದಿ ಕೆಡಿಸ್ಬೇಡ ನೀ. ಹೌದಿಲ್ಲ? ಇನ್ನೊಬ್ಬರು ನೆಮ್ಮದಿ ಯಾವ ಕೆಡಿಸ್ತಾನ ಅವಾಗ ನೆಮ್ಮದಿ ಹೊಂದು ಹಕ್ಕಿಲ್ಲ. ಏನು ಇನ್ನೊಬ್ಬರು ಸಮಾಧಾನ ಶಾಂತಿ ಯಾವ ಕೆಡಿಸ್ತಾನ? ಯಾಕ್ರಿ ಮನಸ್ಸು ಕೆಡಿಸ್ತಾರಿಲ್ಲ? ಎಂತೆಂಥವ್ರು ಮಾತಾಡಿ ಚುಚ್ಚು ಮಾತು ಇವನು ಮಾತಾಡಿ ಏನ್ಲೇ ಹೊಟ್ಯಾಗ ಉರಿ ಹಾಕೈತಿಪ್ಪ ಅವ್ನು ಮಾತಾಡೋದು ನೋಡಿರಂತ, ಬೆಂಕಿ ಬೀಳಾಕೈತಿಪ್ಪ. ಹಾಗೆಲ್ಲ ಮನುಷ್ಯನಾಗ ಅಂತಾವೆಲ್ಲ ಮಾತಾಡಕತ್ರ ಏನಾಕೈತಿ ಮನುಷ್ಯ? ಅದಕ್ಕೆ ಒಳ್ಳೆಯ ಮಾತುಗಳನ್ನು ಆಡು, ಸಮಾಧಾನ ಶಾಂತಿ ಉಂಟಾಗುವಂಥ ಮಾತುಗಳನ್ನು ಮಾತು. ಅದ ಪೂಜೆ. ಇನ್ನೊಬ್ಬರಿಗೆ ಮೃದು ವಚನ ಯಾಕ್ರಿ? ಅಂತ ಸಂತೋಷ ಆಗುವಂಥ ಮಾತಾಡಕ್ಕೆ ಬರೋದಿಲ್ಲ. ಬೆಲ್ಲ ಇರಲಿಲ್ಲ ಅಂದ್ರೆ ಬೆಲ್ಲದಂಥ ಮಾತಾಡಬೇಕು ಬೇಡ. ಏನು ಕೊಡೋದು ಬೇಡ ಮರ ಅವ್ರಿಗೆ. ಬರ್ರಿಪ್ಪ ಯಾಕ್ರಿ ಗೌರವದಿಂದ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿದ ಅಂದ್ರೆ ಎಷ್ಟೋ ಸಮಾಧಾನಕ್ಕೆ. ಅವ ಯಾಕಲಿ ಎಲ್ಲಿ ಅವಲಿ ನೀನು ಹಾಕತ್ರ ಯಾಕ್ರಿ ಎತ್ತಬೇಕತ್ತ ಮಾತಾಡ್ರಿ, ತದ್ವಾ ಮಾತಾಡಿರಿ, ನಿನಗೆ ಅದ್ರ ಫಲ ಬರ್ತೈತಿ. ಕ್ರಿಯೆ ಪ್ರತಿಕ್ರಿಯೆ ಜಗದ ನಿಯಮ ಅದ. ನೀ ಏನು ಕೊಟ್ಟಿರ್ತಿ ಅದನ್ನು ಪಡೆದ ತೀರ್ತಿ.
ನಾವು ಮಾಡಿದ್ದ ನಮಗೆ ಬರ್ತೈತಿ, ಯಾರು ನಮಗೆ ಕೊಡೋರಿಲ್ಲ. ನೀ ಮಾಡಿದ್ದನ ಅದು, ನೀ ಹೆಂಗೆ ನಡ್ಕೋತಿ ಹಂಗೆ ಪಡ್ಕೋತಿ ನೋಡಿ ಈ ಜಗತ್ತು ನೋಡಿ. ಯಾರು ಕೂಡ ಹೆಂಗೆ ನಡ್ಕೋತಿ ಅದರ ಫಲ ಪಡ್ಕೋತಿ ನೀನು. ನಾವು ಹಿಂದೆ ಮಾಡಿದ್ದನ್ನು ಈಗ ನಾವು ಸದ್ದ ಉಣ್ಣೋದು ಅದ ಹಿಂದೆ ಮಾಡಿದ ಕರ್ಮದ ಫಲ. ಅದನ್ನು ಉಣ್ಣಾಕ್ ಬಂದೇವು, ಮಾಡಿದ್ದನ್ನು ಉಣ್ಣಾಕ್ ಬಂದೆವು. ಪ್ರತಿಯೊಂದು ಜೀವಿಯ ಸಾಲ ತೀರ್ಸಕ್ಕೆ ಏನು ಈ ಪಾಪ ಕರ್ಮಗಳನ್ನು ಮಾಡಿ ಅದರಿಂದ ಉಳ್ಕೋಬೇಕಂದ್ರೆ ಯಾರೂ ಅದನ್ನು ತಡೆಯೋಕ್ಕಾಗೋದಿಲ್ಲ. ಏನು ನೀವು ಉದ್ಧಾರ ಆಗೋದಿತ್ತಂದ್ರೆ ಅದನ್ನು ಯಾರು ತಡಿಲಿಕ್ಕೆ ಆಗೋದಿಲ್ಲ. ನೀನು ಉನ್ನತಿ ಆಗುವಂತಿದ್ರೆ, ನೀನು ಮಾಡಿದ ಕರ್ಮದ ಫಲದಿಂದ ನೀನು ಉನ್ನತಿ ಆಗುವಂಗಿದ್ರೆ ಇಡೀ ಜಗತ್ತು ಅದನ್ನು ತಡಿಲಾರ್ದು. ಇದನ್ನ ಮೇಲಿಂದ ಮೇಲೆ ನೆನಪು ಮಾಡ್ಕೊಳ್ಳಿ. ಅದಕ್ಕೆ ಒಳ್ಳೆಯದನ್ನು ಮಾಡು. ಇನ್ನೊಬ್ಬರು ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಎಂದೂ ಪಡಿಬೇಡ. ಅವ್ರು ಮಾಡ್ಯಾರಪ್ಪ, ಅವ್ರು ಮಾಡಿದ ತಕ್ಕಂಗೆ ಅವ್ರಿಗೆ ಬಂದೈತೆ ಫಲ, ಅವರು ದುಡುಕಿ ಅದು ಹೋದಿಲ್ಲ. ಯಾರ್ಯಾರು ಅದ್ರೊಳಗೆ ಇದು ಮಾಡ್ಕೊಂಡಿಲ್ಲ ಅದ್ರ ಫಲ ಉಂತಾರೆ ಅವರು. ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ಮಾಡೋದು ಅದಲ್ಲ. ಮತ್ತೆ ಭಾಳ ದಿನ ಇರೋದಿಲ್ಲ ಅದು, ದೌಡ ಹಾಳಾಗಿ ಹೋಗ್ತೈತೆ ಅದು. ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ನಾನು ಉನ್ನತಿ ಹೊಂತೇನಂದ್ರೆ ಹುಳ ಹತ್ತಿದ ಬೇರಿನ ಗಿಡದಂಗೆ ದೌಡ ನಾಶ ಆಗಿ ಹೋಗ್ತೈತಿ. ಅನ್ಯಾಯದಿಂದ ಮೋಸ ಮಾಡಿ ವಂಚನೆ ಮಾಡಿ ನಾವು ಉನ್ನತಿ ಹೊಂತೇನಂದ್ರೆ ಎಂದೂ ಆಗುದಿಲ್ಲ. ಮತ್ತು ಅದು ಗತಿ ನಿಶ್ಚಿತನ ನಿನಗೆ. ಅದಕ್ಕೆ ಅದನ್ನು ಮಾಡಬೇಡಪ್ಪ, ಒಳ್ಳೇದನ್ನು ಮಾಡ್ಕೋ. ಉತ್ತರ ಗತಿ ಆಕೈತಿ ನಿನಗೆ. ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಆಕೈತಿ ಒಳ್ಳೆಯ ಕರ್ಮಗಳನ್ನು ಮಾಡೋದರಿಂದ ನಿನಗೆ. ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಇದು. ಅದಕ್ಕೆ ಒಳ್ಳೆಯದನ್ನು ಮಾಡ್ರಿಪ್ಪ ಅಂತ. ಅದಕ್ಕೆ ಹೇಳೋದು ಕೇಳೋದು ಆದ್ಮ್ಯಾಗ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ರಿ, ಈ ಪೂಜಾ ಹಿಡೀರಿ ಅಂದಾಗ ಇದು ನಿಮ್ಗೆ ಸದ್ಗತಿ ಆಕೈತಿ. ಇನ್ನೊಬ್ರು ತೊಂದರೆ ಕೊಡೋದು ವರ್ಜ್ ಮಾಡು. ವಿಷಯದ ಆಶಾ ಸಂಬಂಧ ಇನ್ನೊಬ್ರು ಪೀಡಾ ಕೊಡ್ತೀವಿ. ಅಧಿಕಾರ ಐತಿ, ಜನಬಲ ಐತಿ, ಯಾಕ್ರಿ ನಡಿತೈತಿ, ಮೈಯಾಗ ಐತಿ ಅಂತ ಮಾಡಕ್ಕೆ ಹೋದೆ ಅಂದ್ರೆ ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೂ ಸಣ್ಣಾಗಿ ನಡ್ಕೋ. ಏನಾರ ಮಾಡಿದೆ ಅಂದ್ರೆ ಅದು ಬೆನ್ನು ಹತ್ತೈತಿ ನಿನಗೆ. ಮಾಡಿದ್ದು ಬೆನ್ನು ಹತ್ತಿ ಕಾಡ್ತೈತಿ ನಿನಗೆ. ನಡಿತೈತಿ ಅಂತ ಏನಾರು ಮಾಡ್ತಿಲ್ಲ. ಅಧಿಕಾರ ಐತಿ, ಮಾಡೇ ಬಿಡು ಅಂತ ತಡಿಲೇ ಇವನು, ಈಗ ಸಿಕ್ಕಾನೆ ಇವನು ಅಂತೇಳಿ ಮಾಡಕ್ಕೆ ಹೋಗ್ಬೇಡ. ನನಗೆ ಮಾಡ್ಯಾನಂದ್ರೆ ಸೊ ಅದನ್ನು ಮರ್ತು ಬಿಡೋದನ್ನು ಮಾಡಕ್ಕೆ ಹೋಗ್ಬೇಡ. ಮಾಡಿದೆ ಅಂದ್ರೆ ಮತ್ತೆ ನಿನಗೆ ಬೀಜ ಚಾಲು ಆಗ್ತದೆ. ಯಾಕ್ರಿ ವೈರತ್ವ, ಯಾರಿಗೂಡ ಏನು ವೈರತ್ವ ಕಟ್ಕೊಳಕ್ಕೆ ಹೋಗ್ಬೇಡ. ಮಾಡಿದ್ದು ಮಾಡೋ ಲೆಕ್ಕ. ಹಿಂದೆ ಏನೋ ಮಾಡ್ಯಾವ ನಾವು, ಅದು ನಾವು ಮಾಡ್ಯಾನವ, ಅವನದೇನು ತಪ್ಪಲ್ಲ, ನಮ್ಮದೇ ಇದು ತಪ್ಪು ಅಂತ ತಿಳ್ಕೊಂಡು ನಾವು ಮಾಡ್ದಂಗೆ ಎಚ್ಚರ ಆಗ್ಬೇಕು. ನಾವು ಮಾಡಕ್ಕೆ ಹೋಕ್ಕೇವಿ, ನಡಿತೈತಿ ಅಂತ ಮಂಗಿ ಏನಂಗ ಮಾಡಿದೆ ಅಂದ್ರೆ ಮಾಡಬೇಡ, ಎಂದೂ ಮಾಡಕ್ಕೆ ಹೋಗ್ಬೇಡ. ಕೆಟ್ಟ ಪಾಪ ಕರ್ಮಗಳನ್ನು ಎಂದೂ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು. ಆದಷ್ಟು ನಮ್ಮನ್ನು ಪುಣ್ಯ ಮಾಡಕ್ಕೆ ಕಲಿಪ ನೀನು, ಒಳ್ಳೇದನ್ನು ಮಾಡಕ್ಕೆ ಕಲಿ. ಈ ಅಭ್ಯಾಸ ಮಾಡ್ಬೇಕಾರ ಮೊದಲಿರ್ತ ಬುನಾದಿ ಇದು ಮೊದಲಿಗೆ ಬೇಕು, ಒಳ್ಳೆಯದನ್ನು ಮಾಡೋದು. ಇನ್ನೊಬ್ಬರಿಗೆ ಕೆಡಕು ಮಾಡ್ಯಾರು ಸದಾ ಅವ್ರಿಗೆ ಒಳ್ಳೆಯದನ್ನು ಮಾಡೋದು. ಅವನು ಉದಾಸೀನಾಗ, ಕೆಡಕು ಮಾಡಿದವ್ರ ಬಗ್ಗೆ ಪಾಪಿಗಳಲ್ಲಿ ಉದಾಸೀನಾಗ ಮಹಾತ್ಮ. ವಿಷ ಹಾಕ್ಯಾರಂದ್ರೂ ಸದಾ ಒಳ್ಳೇದನ್ನು ಬಯಸುತ್ತೆ. ವಿಷ ಹಾಕಿದವಾಗ ಹಾಲು ಇರೋದು, ಹಾಲು ಇರಿದವಾಗ ಯಾಕ್ರಿ ವಿಷ ಹಾಕಬಾರ್ದು, ವಿಷ ಹಾಕಿದವಾಗ ಹಾಲೇರಿ ಅಂತಾರೆ. ಅದಕ್ಕೆ ಪಂಚಮಿ ಮಾಡ್ಯಾರ ಅದನ್ನು. ಯಾಕ್ರಿ ಯಾಕೆ ಮಾಡ್ಯಾರ ಅಂದ್ರೆ ಅದು ಹಂಗೆ ನಡ್ಕೋ ಅಂತ. ಯಾರು ನಮಗೆ ಕೆಡಕು ಮಾಡಿರ್ತಾರೋ ಅವ್ರಿಗೆ ಒಳ್ಳೇದನ್ನು ಮಾಡ ಕಲಿ ಅಂತ. ಪಂಚಮಿ ಹಬ್ಬ ಯಾಕೆ ಮಾಡ್ಯಾರ ಅವನ್ನ? ವಿಷ ಯಾರು ಅವ್ರಿಗೆ ಒಳ್ಳೇದನ್ನು ಮಾಡು, ಹಿತ ಆಗಲಿಪ್ಪ. ಎಲ್ಲರನ್ನು ಪ್ರೀತಿಸು. ನಿನಗೆ ನೆಮ್ಮದಿ ಸಿಗ್ತೈತಿ. ಯಾರನ್ನ ದ್ವೇಷ ಮಾಡಕ್ಕೆ ಹೋಗ್ಬೇಡ. ದ್ವೇಷದಿಂದ ದ್ವೇಷ ಅಳಿಯದೆ ಪ್ರೀತಿಯಿಂದ ಅಳಿಯುವುದು. ಅಲ್ಲಿ ನಾನಾ ಅದೇನಂತ ನಿನ್ನನ್ನು ಕಾಣುವಂಥ ಮನೋಭಾವನೆ ಬೆಳೆಸು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆ, ಆ ದೃಷ್ಟಿ ನಾವು ಬೆಳೆಸ್ಕೋಬೇಕಾಗಿತ್ತು ಪ್ರತಿಯೊಬ್ಬರಲ್ಲಿ. ಬರೀ ತಂದೆ ತಾಯಿಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲ ನೆರೆಹೊರೆಯವರಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ತಾಯಂದಿರ, ಅಕ್ಕ ತಂಗಿಯರಲ್ಲಿ, ಎಲ್ಲರಲ್ಲಿ, ಪ್ರತಿಯೊಬ್ಬರ ಮಕ್ಕಳಲ್ಲಿ ಆ ದೇವರನ್ನು ಕಾಣುವಂಥ ಸರ್ವೇಷಾಂ ಹೃದಯೇಶೇ ತಿಷ್ಠತಿ ಅಂತ. ಎಲ್ಲರ ಹೃದಯದಲ್ಲಿ ನಾನದೇನೆ ಅರ್ಜುನ ಅಂತ ಭಗವದ್ಗೀತೆಯೊಳಗೆ ಕೃಷ್ಣ ಹೇಳ್ತಾನ. ಎಲ್ಲರ ಹೃದಯದಲ್ಲಿ ಸರ್ವೇಷಾಂ ಹೃದಯೇಶೇ ತಿಷ್ಠತಿ ಅರ್ಜುನ. ನನ್ನ ಎಲ್ಲ ಹೃದಯದಲ್ಲಿ ನಾನದೇನೆ, ಎಲ್ಲರಲ್ಲಿ ನನ್ನನ್ನು ನೋಡುವಂಥ ಮನೋಭಾವನೆಯನ್ನು ಬೆಳೆಸ್ಕೋ.
ಆ ದೃಷ್ಟಿ ಬರಬೇಕಾತಂದ್ರೆ ವಿಶಾಲ ದೃಷ್ಟಿ ಬೇಕು, ಸಂಕುಚ ದೃಷ್ಟಿ ಎಲ್ಲ ಹೋಗಿ ಇದಿಷ್ಟ ನಂದು ಅಂದ್ರೆ ಅದು ನಿನಗೆ ಭೇದ ಭಾವ ಬರ್ತೈತಿ, ದ್ವೇಷ ಅಸೂಯೆ ಹುಟ್ಟು ಎಲ್ಲವೂ ನನ್ನ ಸ್ವರೂಪನ ಅಂತ. ನನಗೆಲ್ಲ ದೇವ್ರ ಕಾಣ್ತಾರಪ್ಪ, ನಾನು ನಿಮಗೆ ಹೆಂಗೆ ಕಾಣ್ತಾರ ನನಗೆ ಗೊತ್ತಿಲ್ಲ ಅಂತ. ಹಂಗೆ ಸಂಕುಚ ದೃಷ್ಟಿ ಕಳ್ಕೊಂಡವ್ರಿಗೆ ಬರ್ತೈತೆ ಅದು. ಇದನ್ನೆಲ್ಲ ಮೀರಿ ನಿಂತವಾಗ ಸಂಕುಚ ದೃಷ್ಟಿಯನ್ನು ತೆಗೆದ ವ್ಯಾಪಕ ದೃಷ್ಟಿ ಅವನಲ್ಲಿ ಬ್ರಹ್ಮಭಾವದಾಗ ಇದ್ದವಾಗ ಎಲ್ಲರನ್ನ ತನ್ನಂಗ ಕಾಣುವಂಥ ಮನೋಭಾವನೆ ಬರ್ತದೆ. ಅದಕ್ಕೆ ಆತ್ಮಭಾವದಲ್ಲಿ ನಾವು ನಿಲ್ಲಬೇಕಾಗ್ತದೆ. ನಾವು ಕೆಡಕ್ ಮಾಡ್ಬೇಕು ಅನ್ನೋದು ಬರೋದಿಲ್ಲ. ಯಾರಿಗೆ ಕೆಡಕ್ ಮಾಡೋದು? ಎಲ್ಲವೂ ಅಲ್ಲಿ ನಾನು ಅದೇನಲ್ಲ, ನನಗೆ ಕೆಡಕ್ ಮಾಡ್ಕೊಂಡಂಗ, ಯಾರಿಗಾರ ಏನಾರ ಮಾಡಿದ್ರು ನನಗೆ ಮೋಸ ಮಾಡ್ಕೊಂಡಂಗ, ನಾವು ದೇವರಿಗೆ ಮೋಸ ಮಾಡ್ಕೊಂಡಂಗ, ನಿನಗೆ ಮಾಡ್ಕೊಂಡಂಗ, ನಿನ್ನ ಕಾಲ ಮೇಲೆ ನೀನ ಕಲ್ ಚೆಲ್ಕೊಂಡಂಗ, ಯಾರಿಗಾರ ಏನಾರು ಮಾಡೋದು ಮಾಡ್ಬೇಕನ್ನೋ ಭಾವನೆ ಬರೋದು. ನಾವು ತಿಳಿದವಾಗ ಈ ಎಚ್ಚರ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡು ನಾವು ಎಲ್ಲವೂ ಏಕತ್ವದ ಅನುಭವ ಆಕೈತಿ. ಜ್ಞಾನ ದೃಷ್ಟಿ ಅವನಲ್ಲಿ ಇರ್ತೈತಿ. ಕೆಡಕ ಮಾಡೋದು ಅವನ ಖಾತೆದಾಗ ಬರೋದಿಲ್ಲ. ಏನು ಅದಕ್ಕೆ ನಾವು ಮೊದಲು ಆ ಭಾವನೆ ಒಳಗೆ ಉಳ್ಕೊ. ವಿಶಾಲ ದೃಷ್ಟಿ ಬರ್ಬೇಕಾತಂದ್ರೆ ನಾವು ಈ ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು. ನಾವು ಪರಿಶ್ಚಿನ್ನತ್ವ ಭಾವ ತೆಗೆದು ಹಾಕಿ ವ್ಯಾಪಕ ದೃಷ್ಟಿ ನಾವು ಬೆಳೆಸ್ಬೇಕು. ಮಹಾತ್ಮರಿಂದ ಇದನ್ನು ನಾವು ಕಲಿಬೇಕಾಗೈತಿ. ಯಾವಾಗಲೂ ಅವ್ರು ಸಂಕುಚ ದೃಷ್ಟಿ ಇರ್ತಿದ್ದಿಲ್ಲ. ಯಾವಾಗಲೂ ಬ್ರಹ್ಮಚಿಂತನವಾಗಿದ್ದ ಅವ ವ್ಯಾಪಕ ದೃಷ್ಟಿ ಬರ್ತದೆ, ವಿಶಾಲ ದೃಷ್ಟಿ ಬರ್ತದೆ. ಈ ಎಚ್ಚರಿಕೆ ಅವಸ್ಥಾ ಇದು ಸುಖರೂಪ ಐತಿ ದುಃಖ ರೂಪ ಐತಿ ಅನ್ನೋದು ಪರಿಶೀಲನೆ ಮಾಡಿ ನೋಡ್ಕೊಂಡಿರಿ. ನಾನು ಇದು ಸುಖರೂಪ ಆಗಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಇದನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರ್ದಾರು ಹೇಳಿ? ಬಿಟ್ಕೊಟ್ಟೆ ನೀತಿಗೆ ಹಾಕಿ ಹಂಗಾರೆ ಇಲ್ಲೇ ಸುಖ ಹೊಂದಬೇಕು. ಎಚ್ಚರಿಕೆ ಅವಸ್ಥಾನ ನೀನು ಸುಖ ಕೊಟ್ಬಿಟ್ಟಿದ್ರೆ ನಿದ್ದಿಗೆ ಹೋಗೋ ಕೆಲಸ ಏನೈತೆ? ಹಂಗ ಇಲ್ಲೇ ಏನಾರು ಮಾಡ್ಕೊಂಡು ಸುಖ ಹೊಂದಬೇಕಿಲ್ಲ. ನಿದ್ದಿಗೆ ಹೋಗುವ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಯಾಕೆ ಸುಖ ಶಾಂತಿಗೋಸ್ಕರ ಅಲ್ಲಿ ಹೊಕ್ಕಿ ಇವೆಲ್ಲ ಬೇಸರ ಆಗ್ತಿದೆಲ್ಲ. ಅಂದ್ರೆ ಬೇಸರಿಕೆ ಕೊಡೋದನ್ನ ಇದು ಯಾರಿಗೆ ಸುಖ ಶಾಂತಿಯನ್ನು ಕೊಡಲಾರ್ದೈತೆ. ಒಬ್ಬರ ಇದರಿಂದ ಸುಖ ಹೊಂದಿದ್ದೇವೆ ಅನ್ನೋವ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡವ್ರ ಆರಾಮದಾರ. ಸಂಬಂಧ ಇಟ್ಕೊಂಡವ ಯಾವ ಆರಾಮದಾರ ಹೇಳ್ರಿ? ಬೇಸರಿಕೆನ ಹೊಂದ್ಯಾನ ಎಚ್ಚರಿಕೆ ಸಂಬಂಧ ಇಟ್ಕೊಂಡ್ರಿ. ಇದೆಲ್ಲ ಸಂಕಟನ್ನು ತಿಳಿದಾಗ ಅದರಿಂದ ಬಿಡುಗಡೆ ಆಗ್ಬೇಕನ್ನೋ ಉತ್ಕಟ ಇಚ್ಛಾಕತಿ. ಚಿಂತೆ ಹಚ್ಚೋದು ಹಿಡ್ಕೊಂಡು ಕೂತ್ರೆ ಚಿಂತೆ ಹಚ್ತತಿ. ಅದ್ರ ಕೈ ಬಿಟ್ರೆ ಚಿಂತೆ ಹಚ್ಚ ಅನ್ನೋದಕ್ಕೆ. ಇದು ಹಿಡ್ಕೊಂಡು ಕೂತಿ ಚಿಂತೆ ಹತ್ತು ಶರೀರ ಇದ್ರ ಸಂಬಂಧ ಇಟ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮನ ಇದೀನಿ. ಶರೀರ ಇದ್ದಿದ್ರ ದುಃಖ, ಶರೀರ ಇದ್ರ ದುಃಖ ನಿನಗೆ. ಶರೀರ ಸಂಬಂಧ ತಪ್ಪಿದಾಗ ಹೆಂಗೈತಿ, ಶರೀರ ಸಂಬಂಧ ಇದ್ದಾಗ ಹೆಂಗೈತಿ ನೋಡ್ಕೊ. ಇದ್ದು ಹೆಚ್ಚಾಗಿ ಶರೀರ ಸಂಬಂಧ ಎಲ್ಲಿತ್ತು? ಒಬ್ಬರ ಕೈಯಾಗ ಒಬ್ಬರು ಸಿಕ್ಕು ಒದ್ದಾಡ್ತಿದ್ದೇನೆ ಅಲ್ಲಿ? ಇಲ್ಲ ಇಲ್ಲ. ಈಗ ಒಬ್ಬರ ಕೈಯಾಗ ಒಬ್ಬರು ಹೋಗಿ ಹೆಣ್ಣಿಗೆ ಹೋಗಿ ಗಂಟು ಹೋಗ್ಬೇಕಾಗತಿ, ಗಂಡಿಗೆ ಹೋಗಿ ಹೆಣ್ಣು ಡೊಗ್ತತಿ. ಹೌದಿಲ್ಲ? ಸಂಬಂಧನ ತಪ್ಪಿಸ್ಕೊಂಡೆ ಅಂದ್ರೆ ಯಾರು ಡೊಗ್ಗುದ್ ಬೇಕಾಗೈತಿ? ಸಂಬಂಧ ತಪ್ಪಿ ಹೋಗೈತಿ, ಶರೀರ ಸಂಬಂಧ. ಇಲ್ಲೂ ಆರಾಮ್ ಇರಕ್ಕೆ ಬರ್ತೈತಲ್ಲ ನಮ್ಗೆ. ಈ ಶರೀರ ಸಂಬಂಧ ತಪ್ಪಿಸ್ಕೋ, ಇನ್ನೊಂದು ಶರೀರ ತಗೊಂಡು ಏನು ಮಾಡೋ? ಅದ್ರ ಸಂಬಂಧ ಇಟ್ಕೊಂಡು ಮತ್ತೆ ಬಳತ್ತಿ. ಮೊದಲೇ ಇದು ಹೌದಲ್ಲ ನೋಡ್ಕೋ. ನೀನು ಹೌದಾರ ಇನ್ನೊಂದು ಸಂಬಂಧ ಇಟ್ಕೊಳಕ್ ಬರ್ತೈತಿ. ನೀನು ಅಲ್ಲ, ನಿಂದ ಆ ಸಂಬಂಧ ತಗೊಂಡು ಇದೇ ರಗಡಾಗೈತಿ ಈ ಸಂಬಂಧದಿಂದನ. ಈ ಸಂಬಂಧ ಹಚ್ಕೊಂಡ ಇನ್ನೊಂದು ಶರೀರ ಹಚ್ಕೊಂಡ ಅದರಿಂದ ಏನು ಹೊಂದ? ಮತ್ತಟ್ಟು ಸಂಕಟ ಹೊಂದಾವುದಿಲ್ಲ. ಎಚ್ಚರ ಆದ್ಮೇಲೆ ಸಂಬಂಧ ಹಚ್ಕೋತಿ. ಎದ್ದು ಹೆಚ್ಚಾಗೆಲ್ಲ ಸಂಬಂಧ ತಪ್ಪಿರ್ತೈತಿ. ಹೆಂಗಿದ್ದು ನೋಡ್ಕೋ. ಎಲ್ಲೆಲ್ಲಿ ಶರೀರ ಅದ ನೋಡಿ ಅಲ್ಲೆಲ್ಲಿ ದುಃಖ ಅದ ನೋಡಿ. ದುಃಖನ ಸುಖ ಅಂತ ತಿಳ್ಕೊಂಡು ಲೆಕ್ಕ ಹಾಕೊಂಡು ಬೆನ್ನು ಹತ್ತಿ ಅನ್ನೋದು. ನಾಳೆ ಕೊಡ್ತೈತಿ. ಎಷ್ಟು ನಾಳೆಗಳದು, ಎಷ್ಟು ತಿಂಗಳದು, ಎಷ್ಟು ವರ್ಷಗಳದು, ಎಷ್ಟು ಶರೀರಗಳು ಬಂದು ಇನ್ನೂ ಹೊಳಿವಲ್ದಲ್ವ ನಿನಗೆ? ನಮಗೆ ಬೇಕಾದದ್ದು ಇದ್ರೊಳಗೆ ಸಿಗೋದಿಲ್ಲ ಅಂತ ಎಲ್ಲೋ ವಿಚಾರವಂತ
ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಇರ್ತಾನೆ. ಈ ಶರೀರ ನಂಬ್ಕೊಂಡು ಕೂತವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲ. ಏನು ಅದಕ್ಕೆ ಅಸ್ಥಿರವಾದದ್ದು ಇದು ದುಃಖ ಕೊಡ್ತೈತಿ. ನಂಬಬೇಡದು. ಸ್ಥಿರವಾದದ್ದು ಯಾವುದೈತಿ ಇದು ಇಲ್ಲೇ ಇರಾಕ್ ಬರ್ತೈತಿ. ನಮ್ಗೆ ಇದ್ದು ತೋರ್ಸ್ಯಾರ ಮಹಾತ್ಮರು. ಮೊದಲು ಇದ್ರ ಶರೀರ ಸಂಬಂಧ ತಪ್ಪಿಸ್ಕೋ. ಈಗ ಮನುಷ್ಯನ ಜನ್ಮ ಇದ್ದಾಗ ನಾವು ಅಲ್ಲದ್ರ ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಆನಂದದ ಭಾವದೊಳಗೆ ನಮ್ಮ ಭಾವದೊಳಗೆ ಇರಾಕ್ ಬರ್ತೈತಿ. ಇದ ಮನುಷ್ಯನ ಜನ್ಮದ ಲಾಭ. ಮತ್ತು ಇದನ್ನು ಹಿಡ್ಕೊಂಡು ಸಂಬಂಧ ಹಚ್ಕೊಂಡು ಒದ್ದಾಡೋದಲ್ಲ ಮನುಷ್ಯನ ಜನ್ಮದ ಲಾಭ. ಇದರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಅಲ್ವ ಇಲ್ಲದ ಸಂಬಂಧ ಹಚ್ಕೊಂಡ. ಅದಕ್ಕೆ ಸಂಬಂಧ ತಪ್ಪಿಸ್ಕೋದನ್ನೆಲ್ಲ ಅನಾತ್ಮದ ಸಂಬಂಧವನ್ನೆಲ್ಲ ತಪ್ಪಿಸ್ಕೊಂಡು ಆತ್ಮಭಾವದ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಿರಂತರ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ನಿನ್ನ ಭಾವದೊಳಗೆ ನೀವು ಉಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅಭ್ಯಾಸದಿಂದ ಈ ಸಾಧ್ಯತೆ ತಾನಾಗೇ ಆಗುವುದಲ್ಲ. ಇದು ಸತತ ಅಭ್ಯಾಸ. ನಾನು ಯಾರು, ನಾನಲ್ಲದ್ದು ಯಾವುದು ಅನ್ನೋ ತಿಳುವಳಿಕೆ ಅನುಭವಗಳ ಮುಖಾಂತರ ಇದನ್ನು ಕೇಳೋದು, ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು. ಈ ಸಾಧನದ ಮುಖಾಂತರ ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ಉಳ್ಕೊಳ್ಳಿಕ್ಕೆ ಸಾಧ್ಯತೆ. ಬಾಕಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಮೊದಲು ಇದನ್ನು ಎಲ್ಲ ಕೆಲಸ ಬಿಟ್ಟಾರು. ಮೊದಲು ಇದು ಮನುಷ್ಯನ ಜನ್ಮಕ್ಕೆ ಇದನ್ನು ಮಾಡಿದಿಂದ ಮುಂದಿನ ನಾವು ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಹಿಂದಾಗಲೇ ಬೇಡ ಅಂತ ಹೇಳಿಲ್ಲ, ಮಾಡ. ಆದರೆ ಇದು ಮುಖ್ಯವಾಗಿ ಇಟ್ಕೋ. ಎದಕ್ಕೆ ಬಂದೇವು ನಾವು, ಉದ್ದೇಶ ಏನದ? ಬರೇ ದುಡಿದು ತಿನ್ನೋದು, ಮಕ್ಕಳು ಮರಿ ಹಿಡಿದು ಸತ್ತು ಹೋಗೋದು ಅಲ್ಲ ಜೀವನದ ಉದ್ದೇಶ, ಗುರಿ. ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕಾಗೈತಿ. ಶಾಶ್ವತ ಸುಖ ಶಾಂತಿಯನ್ನು ನಾವು ಪಡಿಬೇಕಾಗೈತಿ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗೈತಿ. ಅದನ್ನು ಹೊಂದಿದವ್ರು ಏನು ಮಾಡಿದ್ರು? ಅವರು ಎದಕ್ಕಾಗಿ ಪ್ರಯತ್ನ? ಜ್ಞಾನಕ್ಕಾಗಿ. ನಮ್ಮನ್ನು ತಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಅದ ಅಭ್ಯಾಸದಾಗ ತೊಡಗಿ ನೋಡಿ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಪ್ರಾರಬ್ಧಕ್ಕನುಸಾರವಾಗಿ ನಡೀತೈತಿ. ಪ್ರಾರಬ್ಧ ಅನ್ನುವಂಥ ದೂತ ಟೊಂಕ ಕಟ್ಟಿರ್ತಾನೆ ಶರೀರ ಜೋಪಾನ ಮಾಡಕ್ಕೆ. ಅದ್ರ ಬಗ್ಗೆ ನೀ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಚಿಂತ್ಯಾಕ ಮಾಡ್ತಿದ್ದಿ ಚಿನ್ಮಯನಿದ್ದಾನೆ. ಅದು ಐತಿ. ಯಾಕ್ರಿ? ಅದ್ರ ಬಿಡದನ ಅದ್ರ ಚಿಂತೆ ಕೈ ಬಿಡದ. ನೀ ಮಾಡಬೇಕಾದದ್ದನ್ನು ಮಾಡಿದೆ ಅಂದರೆ ಯಾಕ್ರಿ ಅದು ತನ್ನಿಂದ ತಾನೇ ವ್ಯವಸ್ಥಿತವಾಗಿ ನಡೀತಿದ್ದಿ. ಮಾಡಬಾರದ್ದು ಮಾಡಿದೆ ಅಂದ್ರೆ ಎಲ್ಲ ಹದಗೆಡ್ತೈತಿ. ನಿನ್ನ ಕೆಲಸ ಯಾವುದೈತೆ? ಆತ್ಮಚಿಂತನೆ ಮಾಡೋದು ಒಂದ ಕೆಲಸ. ಅದು ಗಂಡಸನ ಕೆಲಸ. ಯಾಕ್ರಿ? ನಿನ್ನ ಕೆಲಸ ನೀ ಮಾಡಕ್ ಹೋಗ್ಲಿ. ಹಿಂತಿ ಕೆಲಸ ಗಂಡ ಮಾಡಕೈತಿ ಅಂದ್ರೆ ಏನಕ್ಕೈತಿ? ಹಿಂತಿ ಬಾಜು ಮನ್ಯಾಗ ಪಂಡು ಬಡಿತಾಳು, ಹೌದಿಲ್ಲ? ಅಲ್ಲಿ ಉಲಿ ಬುದಿ ತುಂಬು ಅದನ್ನು ಮಾಡಕ್ ಕುಂತ ಕುಂತ ಅಂದ್ರೆ ಯಾಕ್ರಿ? ನಿನ್ನ ಕೆಲಸ ಅಲ್ಲ ಅದು. ನಿನ್ನ ಕೆಲಸ ಯಾವುದು? ನಿನ್ನ ನಿಜವಿದನೆ ತಿಳಿಯೋ ಬೇರೆ ಅನ್ನೋದಲ್ಲಿ ಮನುಜ ಅಂತ ಆತ್ಮಚಿಂತನ ಅಭ್ಯಾಸ ತೊಡಗಿ ನೋಡು. ಎಲ್ಲ ತನ್ನಿಂದ ತಾನೇ ವ್ಯವಸ್ಥಿತವಾಗಿ ನಡೀತೈತಿ. ನಂಬಿದನ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಮೊದಲು ಈ ಕೆಲಸ ಎಲ್ಲ ಕೆಲಸ ಬಿಟ್ಟಾರು. ಮೊದಲು ಇದನ್ನು ಮಾಡ್ಕೊ. ಅದಲ್ಲ ನಿನ್ನ ಕೆಲಸ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜದ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದನ್ನು ಬಿಟ್ಟು ಬಾಕಿ ಇದೆಲ್ಲ ವ್ಯರ್ಥ ನೀ ಮಾಡೋದು. ಸುಳ್ಳ ವೇಳೆ ಕಳೆದಿ. ಇನ್ನು ಮ್ಯಾಗರ ಎಚ್ಚರಾಗ ನಾನು ಬಿಡುಂಟು. ಸತ್ಯ